ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 4 ವಾಟ್ ಎವರ್ ವಿ ಡೂ ಎಂಬ ಗದ್ಯಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ. ಈ ಗದ್ಯಪಾಠವನ್ನು ಕ್ಲಿಫರ್ಡ್ ಮಾರ್ಟಿಸ್ ಅವರು ಬರೆದಿದ್ದಾರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಗದ್ಯಪಾಠವನ್ನು ಆರಂಭಿಸೋಣ. ಯೂನಿಟ್ ನಂಬರ್ 4 ವಾಟ್ ಎವರ್ ವಿ ಡೂ, ನಾವು ಏನೇ ಮಾಡಿದರು ಎಂದು ಈ ಒಂದು ಶೀರ್ಷಿಕೆಯ ಅರ್ಥ. ಈ ಒಂದು ಗದ್ಯಪಾಠವನ್ನು ಕ್ಲಿಫರ್ಡ್ ಮಾರ್ಟಿಸ್ ರವರು ಬರೆದಿದ್ದಾರೆ. ಈಗ 1ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ವಾಟ್ ಎವರ್ ವಿ ಡೂ, ಲೆಟ್ ಅಸ್ ಟ್ರೈ ಟು ಡೂ ಇಟ್ ಬೆಟರ್. ನಾವು ಏನೇ ಮಾಡಿದರೂ ಅದನ್ನು ಉತ್ತಮವಾಗಿ ಮಾಡಲು ಪ್ರಯತ್ನಿಸೋಣ. ಅವರ್ ವರ್ಡ್ಸ್, ನಮ್ಮ ಶಬ್ದಗಳಾಗಿರಬಹುದು. ಅವರ್ ಆ್ಯಕ್ಷನ್ಸ್, ನಮ್ಮ ಕಾರ್ಯಗಳಾಗಿರಬಹುದು. ಅವರ್ ವರ್ಡ್ಸ್, ನಮ್ಮ ಮಾತುಗಳಾಗಿರಬಹುದು. ವಾಟ್ ಎವರ್ ಇಟ್ ಈಸ್, ಅದು ಏನೇ ಆಗಿರ್ಬೋದು. ಲೆಟ್ ಅಸ್ ಟ್ರೈ ಟು ಡೂ ಇಟ್ ಬೆಟರ್, ಅದನ್ನು ಇನ್ನೂ ಉತ್ತಮವಾಗಿ ಮಾಡಲು ಪ್ರಯತ್ನಿಸೋಣ. ಸಕ್ಸಸ್ ಅಂದರೆ ಯಶಸ್ಸು. ದೇ ಸೇ, ಅವರು ಹೇಳುತ್ತಾರೆ. ಈಸ್ ಅ ಜರ್ನಿ, ಅದೊಂದು ಪ್ರಯಾಣ ಅಂಥೇಳಿ ಹೇಳ್ತಾರೆ. ಆ್ಯಂಡ್ ನಾಟ್ ಅ ಡೆಸ್ಟಿನೇಷನ್, ಅದೊಂದು ಗೊತ್ತಾದಂತಹ ಸ್ಥಳವಲ್ಲ. ವಿ ಕ್ಯಾನ್ ಸೇ, ನಾವು ಹೇಳಬಲ್ಲೆವು. ಪ್ರೋಗ್ರೆಸ್ ಆಲ್ಸೋ, ಪ್ರೋಗ್ರೆಸ್ ಅಂತಂದರೆ ಪ್ರಗತಿ ಅಂತೇಳಿ ಅರ್ಥ ಆಗುತ್ತೆ. ಅದು ಕೂಡ ಈಸ್ ಅ ಜರ್ನಿ, ಅಂದರೆ ಅದು ಒಂದು ಜರ್ನಿ ಅಂತೇಳಿ. ಜರ್ನಿ ಅಂದರೆ ಗೊತ್ತಾಗುತ್ತಲ್ಲ, ಅದು ಒಂದು ಪ್ರಯಾಣ. ಆ್ಯಂಡ್ ನಾಟ್ ಅ ಡೆಸ್ಟಿನೇಷನ್, ಅದು ಒಂದು ಡೆಸ್ಟಿನೇಷನ್ ಅಲ್ಲ, ಒಂದು ಗೊತ್ತಾದಂತಹ ಸ್ಥಳ ಅಲ್ಲ. ಇದರ ಅರ್ಥ ಏನು ಅಂತಂದರೆ, ಯಶಸ್ಸು ಅಂತಕ್ಕಂಥದ್ದು ಒಂದು ನಿಶ್ಚಿತವಾಗಿರ್ತಕ್ಕಂಥ ಸ್ಥಳ ಅಲ್ಲ. ನಾನು ಯಾವುದಾದ್ರೂ ಒಂದು ಕೆಲಸದಲ್ಲಿ ಅತ್ಯಂತ ಉತ್ತಮ ಯಶಸ್ಸನ್ನು ಕಂಡುಕೊಂಡರೆ ಅದೇ ಒಂದು ನಿಶ್ಚಿತವಾದಂಥ ಸ್ಥಳಕ್ಕೆ ನಾವು ಯಶಸ್ಸು ಎಂದು ಕರೆಯಲು ಸಾಧ್ಯವಿಲ್ಲ. ಅದೇ ತೆರನಾಗಿ ಪ್ರಗತಿಯನ್ನು ಸಹಿತ ಇಲ್ಲಿ ಅವರು ಅದೇ ಒಂದು ಅರ್ಥದಲ್ಲಿ ಬಳಸ್ತಾ ಇದ್ದಾರೆ. ದೇರ್ ಫೋರ್, ಆದ್ದರಿಂದ, ವಿ ನೀಡ್ ನಾಟ್, ನಾವು ಈ ರೀತಿಯಾಗಿ ಅದನ್ನು ತಿಳಿದುಕೊಳ್ಳುವ ಅಥವಾ ಒಂದು ಭಾವಿಸುವ ಅಗತ್ಯತೆ ಇರುವುದಿಲ್ಲ. ವಿ ನೀಡ್ ನಾಟ್ ಫೀಲ್ ಕಾಂಪ್ಲಿಸೆಂಟ್ ದ್ಯಾಟ್ ವಿ ಆರ್ ಡೂಯಿಂಗ್ ಫೈನ್, ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂಥೇಳಿ ನಾವು ಆತ್ಮ ಸಂತೃಪ್ತಿಯನ್ನು ತಂದುಕೊಳ್ಳುವುದು, ಅದೇನು ಆ ರೀತಿಯ ಸಂತೃಪ್ತಿ ತಕ್ಕೊಳ್ಳೋದು ಅಗತ್ಯತೆ ಇರುವುದಿಲ್ಲ ಅಂಥೇಳಿ. ವಿ ವರ್ ಡೂಯಿಂಗ್ ಫೈನ್, ವಿ ಮಸ್ಟ್ ಕಾನ್ಸ್ಟಂಟ್ಲಿ ಬಿ ಆನ್, ನಾವು ಯಾವಾಗಲೂ ಅದೇ ಒಂದು ಕೆಲಸ ಅಥವಾ ಅದೇ ಒಂದು ಮಾತುಗಳನ್ನು ಅದರ ಮೇಲೆ ಇನ್ನೂ ಸ್ವಲ್ಪ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತೆ ನಾವು ನೋಡ್ತಾ ಸಾಗಬೇಕಾಗತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ, ವಿ ಮಸ್ಟ್ ಕಾನ್ಸ್ಟಂಟ್ಲಿ ಬಿ ಆನ್, ನಾವು ಯಾವಾಗಲೂ ಸತತವಾಗಿ ಅದನ್ನು ಇನ್ನೂ ಉತ್ತಮ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರಬೇಕು. ಆ್ಯಂಡ್ ಲುಕ್ಔಟ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್, ಮತ್ತು ಇನ್ನೂ ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯವನ್ನು ಮಾಡಲಿಕ್ಕೆ, ಕಾರ್ಯನಿರ್ವಹಣೆಗೆ ನಾವು ಯಾವಾಗಲೂ ನಿಗಾವಣೆಯನ್ನು ಅಥವಾ ಎಚ್ಚರಿಕೆಯಿಂದ ಅದನ್ನು ನೋಡ್ತಾ ಸಾಗ್ತಾ ಇರಬೇಕು. ನನ್ನ ಕೆಲಸ ಅಥವಾ ನನ್ನ ಮಾತುಗಳು ಇನ್ನೂ ಸುಧಾರಿಸ್ತಾ ಇವೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದನ್ನು ನಾವು ಗಮನವಿಟ್ಟು ನೋಡ್ತಾ ಸಾಗ್ತಾ ಇರಬೇಕು. ಆಮೇಲೆ 2ನೇ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ. ಇಫ್, ಒಂದು ವೇಳೆ, ಐ ವಾಂಟ್ ಟು ಥ್ಯಾಂಕ್ ಸಮ್ ಒನ್, ನಾನು ಯಾರಿಗಾದರೂ ಅಭಿನಂದನೆಯನ್ನು ಸಲ್ಲಿಸಬೇಕಾದರೆ, ಐ ಕ್ಯಾನ್ ಸೇ, ನಾನು ಹೇಳಬಲ್ಲೆ. ಥ್ಯಾಂಕ್ಸ್, ಅಭಿನಂದನೆಗಳು ಅಂಥೇಳಿ ಹೇಳಬಲ್ಲೆ. ಬಟ್, ಆದರೆ, ಸಪೋಸ್ ಐ ಸೇ, ಒಂದು ವೇಳೆ ನಾನು ಈ ರೀತಿಯಾಗಿ ಹೇಳಿದರೆ, ಥ್ಯಾಂಕ್ಸ್ ಅ ಲಾಟ್ ಅಂತ ನಾನು ಬಳಸಿದರೆ, ಅಂದರೆ ಇಲ್ಲಿ ತುಂಬ ಅಭಿನಂದನೆಗಳು ಅಂತ ಬಳಸಿದರೆ, ವುಡ್ ನಾಟ್ ಇಟ್ ಬಿ ಬೆಟರ್, ಅದು ಇನ್ನೂ ಚೆನ್ನಾಗಿರುತ್ತಲ್ಲ, ಇನ್ನೂ ಉತ್ತಮವಾಗಿರುತ್ತಲ್ಲ ಅಂಥೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಕ್ಲಿಫರ್ಡ್ ಮಾರ್ಟಿಸ್ ರವರು. ಡಿಪೆಂಡಿಂಗ್ ಅಪಾನ್ ದ ಟೈಮ್, ಅಲ್ಲಿ ಸಮಯವನ್ನು ಅವಲಂಬಿಸಿ. ಆ್ಯಂಡ್ ಸಿಚುವೇಶನ್, ಅಂದರೆ ಸಂದರ್ಭವನ್ನು ಅವಲಂಬಿಸಿ. ವಿ ಕ್ಯಾನ್ ಟ್ರೈ, ನಾವು ಪ್ರಯತ್ನಿಸಬಹುದು. ಆ್ಯಂಡ್ ಇಂಪ್ರೂವ್, ಸುಧಾರಿಸಿಕೊಳ್ಳಬಹುದು. ದಿಸ್ ಇವನ್ ಫರ್ದರ್ ಆ್ಯಂಡ್ ಸೇ, ನಾವು ಇದನ್ನು ಇನ್ನೂ ಸುಧಾರಿಸಿಕೊಂಡು ಮುಂದೆ ಹೀಗೆ ಹೇಳ್ಬೋದು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಆರ್ ಯು ಹ್ಯಾವ್ ಬಿನ್ ಗ್ರೇಟ್ ಹೆಲ್ಪ್, ಯು ಹ್ಯಾವ್ ಬಿನ್ ಆಫ್ ಅ ಗ್ರೇಟ್ ಹೆಲ್ಪ್, ನಿಮ್ಮಿಂದ ತುಂಬ ಉಪಕಾರವಾಯಿತು. ಈ ರೀತಿಯಾಗಿ
ನಾವು ಅಭಿನಂದನೆಗಳನ್ನು ಸಲ್ಲಿಸಬಹುದಾಗಿದೆ. ಅದು ಡಿಪೆಂಡಿಂಗ್ ಅಪಾನ್ ಅ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಟೈಮ್ ಯಾವ ರೀತಿಯಾಗಿದೆ, ಸಂದರ್ಭ ಯಾವ ರೀತಿಯಾಗಿದೆ ಅದನ್ನು ನೋಡ್ಕೊಂಡ್ಬಿಟ್ಟು ನಾವು ಅವುಗಳನ್ನ ಇನ್ನೂ ಏನು ಮಾಡ್ಬೋದು, ಸುಧಾರಿಸಿ ಹೇಳಬಹುದಾಗಿದೆ. ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನ ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯು ಹ್ಯಾವ್ ಬಿನ್ ಅ ಗ್ರೇಟ್ ಹೆಲ್ಪ್. ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಾನು ಹೃದಯಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆ್ಯಂಡ್ ಸೋ ಆನ್. ಈ ರೀತಿಯಾಗಿ ನೀವು ಅವುಗಳನ್ನ ಇನ್ನೂ ಸುಧಾರಿಸಿಕೊಂಡು ಹೋಗಬಹುದು. ಹಾಗಾದರೆ ಈ ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳಿದರು ಅಂತಂದರೆ, ಒಬ್ಬ ವ್ಯಕ್ತಿ ಯಾರು ನಿಮಗೆ ಒಂದು ಸಹಾಯವನ್ನು ಮಾಡಿದ್ದಾನೆ ಅಥವಾ ಯಾವುದಾರ ಒಂದು ಸಾಹಸ ಕೆಲಸವನ್ನು ಮಾಡಿದರೆ ಆತನಿಗೆ ನೀವು ಯಾವ ರೀತಿಯಾಗಿ ಧನ್ಯವಾದವನ್ನು ಅರ್ಪಿಸ್ತೀರಿ ಅಥವಾ ಅಭಿನಂದನೆಗಳನ್ನು ಹೇಳ್ತೀರಿ ಅಂತಂದರೆ ನೀವು ಯಾವ ರೀತಿಯಾಗಿ ಹೇಳ್ಬೋದು ಅಂತಂದರೆ ಥ್ಯಾಂಕ್ಸ್, ಅಭಿನಂದನೆಗಳು, ಅಥವಾ ಥ್ಯಾಂಕ್ಸ್ ಅ ಲಾಟ್, ಬಹಳಷ್ಟು ಅಭಿನಂದನೆಗಳು. ಇನ್ನೂ ಮುಂದುವರೆದು ಇನ್ನೂ ಅದನ್ನು ಸುಧಾರಿಸಿಕೊಂಡು ಇನ್ನೂ ಹೇಗೆ ಹೇಳ್ಬೋದು ಅಂತಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್. ನಿಮ್ಮಿಂದ ತುಂಬ ಉಪಕಾರ ಆಯಿತು. ಆಮೇಲೆ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನಾನು ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಎಲ್ಲ ಒಂದು ಅಭಿನಂದನೆಗಳನ್ನು ಅಥವಾ ಕೃತಜ್ಞತೆಗಳನ್ನು ಸಲ್ಲಿಸುವಂಥ ಒಂದು ವಿಧಾನ ಹೇಗಿರುತ್ತೆ ಅಂತಂದರೆ ಅದು ಟೈಮ್ ಮತ್ತು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಸಮಯ ಹೇಗಿರುತ್ತೆ, ಆ ಸಂದರ್ಭ ಹೇಗಿರುತ್ತೆ ಅಂಥೇಳಿ ನಾವು ನೋಡ್ಕೋಬೇಕಾಗತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಜೀವ ಕಾಪಾಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಯಾವ ರೀತಿಯಂಥ ಅಭಿನಂದನೆಯನ್ನು ಸಲ್ಲಿಸ್ತೇವೆ, ಒಂದಿಷ್ಟು ಸಹಾಯ ಮಾಡಿರ್ತಕ್ಕಂಥದ್ದು ಅಂದರೆ ನನ್ನ ಕೈಯಲ್ಲಿರ್ತಕ್ಕಂಥ ಚೀಲವನ್ನು ಇನ್ಯಾರು ತೆಗೆದುಕೊಂಡು ಅದನ್ನು ಮನೆಯವರಿಗೆ ತಲುಪಿಸಿದರೆ ಅವನಿಗೆ ಹೇಳತಕ್ಕಂಥ ಧನ್ಯವಾದಗಳು ವ್ಯತ್ಯಾಸ ಇರುತ್ತೆ. ಅಂದರೆ ಇಲ್ಲಿ ಟೈಮ್ ಆ್ಯಂಡ್ ಸಿಚುವೇಶನ್ ಏನಿರುತ್ತೆ ಸ್ವಲ್ಪ ಭಿನ್ನವಾಗಿರುತ್ತೆ. ಸೊ ಈ ತೆರನಾಗಿ ನಾವು ಆಯಾ ಸಮಯಾನುಸಾರ, ಸಂದರ್ಭಾನುಸಾರ ಬೇರೆ ಬೇರೆ ತೆರನಾಗಿರ್ತಕ್ಕಂತಹ ಒಂದಿಷ್ಟು ಕೃತಜ್ಞತೆಗಳನ್ನ ಅರ್ಪಿಸ್ತಕ್ಕಂತಹ ಮಾತುಗಳಲ್ಲಿ ಸುಧಾರಿಸ್ಕೊಳ್ಳೋದು ಅವಶ್ಯಕತೆ ಇದೆ ಅಂಥೇಳಿ ಇಲ್ಲಿ ಕ್ಲಿಫರ್ಡ್ ಮಾರ್ಟಿಸ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಪ್ಯಾರಾಗ್ರಾಫನ್ನು ನಾವು ಅಧ್ಯಯನ ಮಾಡ್ತಾ ಸಾಗೋಣ. ದಿಸ್ ಈಸ್ ಅ ಸಿಂಪಲ್ ಕೇಸ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್. ಇಲ್ಲಿ ಒಂದು ಭಾಳಷ್ಟು ಸರಳವಾಗಿರ್ತಕ್ಕಂತಹ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ಅರ್ಪಿಸ್ತಕ್ಕಂಥ ಅಥವಾ ವ್ಯಕ್ತಪಡಿಸ್ತಕ್ಕಂಥ ಒಂದು ವೇಯನ್ನು ನಮಗೆ ಇಲ್ಲಿ ಕ್ಲಿಫರ್ಡ್ ಮಾರ್ಟಿಸ್ ಅವರು ಹೇಳಿಕೊಡ್ತಾ ಇದ್ದಾರೆ. ಬಟ್ ವೆನ್ ವಿ ಥಿಂಕ್ ಅ ಲಿಟಲ್ ಮೋರ್, ನಾವು ಯಾವಾಗ ಇನ್ನೂ ಸ್ವಲ್ಪ ಜಾಸ್ತಿ ವಿಚಾರ ಮಾಡ್ತೀವಿ, ವಿ ಕ್ಯಾನ್ ಲರ್ನ್ ಟು ಡೂ, ಮತ್ತು ನಾವು ಯಾವಾಗ ಆ ಕೆಲಸ ಮಾಡಲಿಕ್ಕೆ ಕಲಿತೀವಿ, ಸೇ ಥಿಂಗ್ಸ್ ಇನ್ ಅ ಬೆಟರ್, ಮತ್ತು ಕೆಲವೊಂದಿಷ್ಟು ಮಾತುಗಳನ್ನು ಉತ್ತಮವಾಗಿ ಮಾತಾಡ್ತೀವಿ, ವೇ ಬೈ ಗಿವಿಂಗ್ ಸಮ್ ಥಾಟ್, ನಾವು ನಮ್ಮ ಒಂದು ಕಾರ್ಯಗಳಿಗೆ ಅಥವಾ ನಮ್ಮ ಕೆಲಸಗಳಿಗೆ, ನಮ್ಮ ಕೃತಿಗಳಿಗೆ ಒಂದಿಷ್ಟು ಆಲೋಚನೆ ಪೂರ್ವಕವಾಗಿರ್ತಕ್ಕಂಥ ವಿಚಾರಗಳನ್ನು ಸೇರ್ಪಡಿಸ್ತೇವೆ ಅಥವಾ ಮಾತುಗಳನ್ನು ನಮ್ಮ ಒಂದು ಕಾರ್ಯಗಳಿಗೆ ನಾವು ಸೇರ್ಪಡಿಸ್ತೇವೆ. ಇಲ್ಲಿ ಒಂದು ಇನ್ಸಿಡೆಂಟನ್ನು ನಿಮ್ಮ ಜೊತೆ ಅವ್ರು ಹಂಚ್ಕೊಳ್ತಾ ಇದ್ದಾರೆ, ಒಂದು ಘಟನೆಯನ್ನು ಹಂಚ್ಕೊಳ್ತಾ ಇದ್ದಾರೆ. ಆ ಘಟನೆ ಏನು ಅಂತಂದರೆ, ಐ ಹ್ಯಾಡ್ ಆ್ಯನ್ ಅಪಾಯಿಂಟ್ಮೆಂಟ್, ನನಗೊಂದು ಅಪಾಯಿಂಟ್ಮೆಂಟ್ ಇತ್ತು, ವಿತ್ ಅ ಪರ್ಸನ್, ಒಬ್ಬ ವ್ಯಕ್ತಿಯೊಂದಿಗೆ, ಹೂ ವಾಸ್ ಸೀನಿಯರ್, ಯಾರು ನನಗಿಂತ ಹಿರಿಯರಾಗಿದ್ದರು, ಟು ಮಿ ಇನ್ ಅವರ್ ಅಸ್ಟ್ ವೈಲ್ ಅಂದರೆ ಹಿಂದಿನ ಒಂದು ಕಂಪನಿಯಲ್ಲಿ, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಕ್ಲಿಫರ್ಡ್ ಮಾರ್ಟಿಸ್ ಅವರು. ಆ ಕಂಪನಿಯಲ್ಲಿ ಇವರೇ ಹಿರಿಯರಾಗಿದ್ದರು. ಯಾರು ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ರಲ್ಲ ಅವರು, ಅಪಾಯಿಂಟ್ಮೆಂಟ್ಗೆ ಈ ಲೇಖಕರು ಹೋಗ್ತಾಯಿದ್ರು, ಅವ್ರ ಹತ್ತಿರ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ರಲ್ಲ ಆ ವ್ಯಕ್ತಿ ಇವರಿಗಿಂತ ಹಿರಿಯರಾಗಿದ್ದರು ಅಂತೇಳಿ. ಹೂ ವಾಸ್ ಸೀನಿಯರ್ ಟು ಮೀ, ಅವ್ರು ನನಗಿಂತ ಹಿರಿಯರಾಗಿದ್ದರು, ಇನ್ ಅವರ್ ಅಸ್ಟ್ ವೈಲ್ ಕಂಪನಿ, ನಮ್ಮ ಕಂಪನಿಯಲ್ಲಿ, ಹಿಂದಿನ ಒಂದು ಕಂಪನಿಯಲ್ಲಿ. ಐ ವಾಸ್ ಅ ಬಿಟ್ ಲೇಟ್ ಆ್ಯಂಡ್ ಟ್ರೈಂಗ್ ಟು ಮೇಕ್ ಅಮೆಂಡ್ಮೆಂಟ್ಸ್, ಆದರೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿರ್ತಕ್ಕಂತಹ ಲೇಖಕರು ಹೋಗುವಾಗ ಸ್ವಲ್ಪ ತಡವಾಗಿ ಏನು ಮಾಡ್ತಾರೆ, ಅವರ ಒಂದು ಸ್ಥಳಕ್ಕೆ ಹೋಗಿ ತಲುಪ್ತಾರೆ. ಯಾರ ಒಂದು ಸ್ಥಳಕ್ಕೆ ಅಪಾಯಿಂಟ್ಮೆಂಟ್ ಯಾರು ತೆಗೆದುಕೊಂಡಿದ್ರು ಆ ವ್ಯಕ್ತಿ ಏನು ಮಾಡ್ತಾನೆ, ಇನ್ನೊಬ್ಬ ವ್ಯಕ್ತಿಯನ್ನು ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದಾನಲ್ಲ ಅವನ ಒಂದು ಆ ವ್ಯಕ್ತಿ ಹತ್ತಿರ ಹೋಗೋದಕ್ಕೆ ಸ್ವಲ್ಪ ತಡ ಆಗಿರುತ್ತೆ. ಅದನ್ನು ಇವರೀಗ ತಿದ್ದುಪಡಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ, ಅದನ್ನು ಸರಿದೂಗಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ಯಾರು, ಲೇಖಕರು. ಆವಾಗ ಈ ರೀತಿಯಾಗಿ ಹೇಳ್ತಾರೆ ಅವರು, ಐ ಸೇಡ್, ನಾನು ಹೇಳಿದೆ, ಐ ಆಮ್ ಸಾರಿ, ನನ್ನನ್ನು ಕ್ಷಮಿಸಿ, ಐ ಮೇಡ್ ಯು ವೇಟ್, ನಾನು ನಿಮ್ಮನ್ನು ಕಾಯುವಂತೆ ಮಾಡಿದೆ ಅಂಥೇಳಿ ಅವರು ಆ ಒಂದು ಸಿಚುವೇಶನನ್ನು ಅಥವಾ ಆ ಒಂದು ಸಂದರ್ಭದಲ್ಲಿ ಅವರು ಕ್ಷಮೆ ಕೇಳಿದರು. ಯಾಕಂದರೆ ಅವರನ್ನು ಕಾಯುವಂತೆ ಮಾಡಿದರು, ಯಾರನ್ನು ಅಪಾಯಿಂಟ್ಮೆಂಟ್ ನೀಡಿರ್ತಕ್ಕಂಥ ವ್ಯಕ್ತಿಯನ್ನು ಕಾಯುವಂತೆ ಮಾಡಿದರು. ಓ ಇಟ್ಸ್ ಓಕೆ, ಅವರು ಹೇಳಿದ್ರು ಪರವಾಗಿಲ್ಲ ಅಂತ ಹೇಳಿದರು. ಜೊತೆಗೆ ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ, ಹೀ ಸೇಡ್ ಆ್ಯಂಡ್ ಆ್ಯಡೆಡ್, ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಇನ್ನೊಂದಿಷ್ಟು ಮಾತುಗಳನ್ನ ಅವರು ಅದಕ್ಕೆ ಕೂಡಿಸ್ಕೋತಾರೆ. ಅದೇನು ಅಂತಂದರೆ, ಇಟ್ ಈಸ್ ಅ ಪ್ಲೆಸರ್ ವೇಟಿಂಗ್ ಫಾರ್ ಯು, ನಿಮಗಾಗಿ
ಕಾದಿದ್ದು ನನಗೆ ಸಂತೋಷವನ್ನು ಉಂಟು ಮಾಡಿತು ಅಂಥೇಳಿ ಹೇಳ್ತಾನೆ. ಈ ರೀತಿಯಾಗಿ ಹೇಳಿದಾಗ ಈ ಏನಾಗುತ್ತೆ ಅಂತಂದರೆ ಲೇಖಕರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಇನ್ಸಲ್ಟ್ ಆಗುತ್ತೆ, ಅಸಹ್ಯ ಆಗುತ್ತೆ ಅನಿಸುತ್ತೆ, ಅಥವಾ ಚುಚ್ಚಿ ಮಾತಾಡಿದಂತೆ ಅವರಿಗೆ ಭಾಸವಾಗುತ್ತೆ. ಯಾರಿಗೆ? ಲೇಖಕರಿಗೆ. ಐ ಫೆಲ್ಟ್ ಫ್ಲ್ಯಾಟರ್ಡ್. ಒನ್ ಮೈಟ್ ಆರ್ಗ್ಯೂ ದ್ಯಾಟ್ ದ ಪರ್ಸನ್ ಮೈಟ್ ಹ್ಯಾವ್ ಸೇಡ್ ಇಟ್ ವಿದೌಟ್ ಎನಿ ಥಿಂಕಿಂಗ್. ಆ ಮನುಷ್ಯ ಯಾವುದೇ ವಿಚಾರ ಮಾಡದೆ ಈ ರೀತಿಯಾಗಿ ಹೇಳಿಬಿಟ್ಟಿದ್ದ. ಇವನ್ ದೆನ್, ಇದಾದ ನಂತರ ಐ ವುಡ್ ಸೇ, ನಾನು ಹೇಳ್ಬೋದಾಗಿತ್ತು ದ್ಯಾಟ್ ಏನಂತಂದರೆ ಐ ಲೈಕ್ ಟು ಹಿಯರ್ ಸಚ್ ಸ್ಟೇಟ್ಮೆಂಟ್ಸ್. ನಾನು ಇಂಥ ಹೇಳಿಕೆಗಳನ್ನ ಭಾಳಷ್ಟು ಇಷ್ಟಪಡ್ತೇನೆ ಕೇಳುವುದಕ್ಕೆ ಅಂತ ನಾನು ಹೇಳ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಲೇಖಕರು. ಐ ವುಡ್ ಸೇ ದ್ಯಾಟ್ ಐ ಲೈಕ್ ಟು ಹಿಯರ್ ಸಚ್ ಸ್ಟೇಟ್ಮೆಂಟ್ಸ್ ಅನ್ಲೆಸ್ ಆಫ್ ಕೋರ್ಸ್ ದೇ ವೇರ್ ಸೇಡ್ ಸ್ಕ್ಯಾಟಿಸಿಕಲಿ ಅಂತ ಹೇಳ್ತಾರೆ. ಇಂತಹ ಒಂದು ಸ್ಟೇಟ್ಮೆಂಟ್ಗಳನ್ನು ಅಥವಾ ಇಂಥ ಒಂದು ಹೇಳಿಕೆಗಳನ್ನು ಭಾಳಷ್ಟು ಅತಿ ವಿರಳವಾಗಿ ಬಳಕೆ ಮಾಡ್ತಾರೆ. ಯಾರೋ ಒಬ್ಬ ವ್ಯಕ್ತಿ ತುಂಬ ಮೊದಲೇ ಕಾದು ಸಿಟ್ಟಿನಲ್ಲಿರ್ತಕ್ಕಂಥ ವ್ಯಕ್ತಿ ಇಂಥ ಒಂದು ಮಾತುಗಳನ್ನ ಹೇಳಿದಾಗ ಇಂಥ ಮಾತುಗಳನ್ನ ಹೇಳೋದು ಭಾಳಷ್ಟು ಅತಿ ವಿರಳ ಅಂಥೇಳಿ ಇಲ್ಲಿ ಲೇಖಕರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಈಗ 4ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಹೋಗ್ತಾ ಇದ್ದೇವೆ. 4ನೇ ಪ್ಯಾರಾಗ್ರಾಫನ್ನು ನೋಡೋಣ. ವೆನ್ ವಿ ಸ್ಪೀಕ್ ಅಬೌಟ್ ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್, ನಾವು ಯಾವಾಗ ಮಾತಾಡ್ತೇವೆ ಅಬೌಟ್ ಎದ್ರ ಬಗ್ಗೆ ಅಂತಂದರೆ ಸೇಯಿಂಗ್ ಆರ್ ಡೂಯಿಂಗ್ ಥಿಂಗ್ಸ್ ಬೆಟರ್, ನಾವು ಮಾಡ್ತಕ್ಕಂಥ ಕೆಲಸಗಳು ಮತ್ತು ಮಾತಾಡ್ತಕ್ಕಂಥ ಮಾತುಗಳು ಉತ್ತಮವಾಗಿರಬೇಕು ಅಂತ ಯಾವಾಗ ನಾವು ಮಾತಾಡ್ತೇವೆ, ಅ ಕ್ವಶನ್ ಅರೈಸಸ್, ಒಂದು ಪ್ರಶ್ನೆ ಉದ್ಭವ ಆಗುತ್ತೆ, ಅಬೌಟ್ ಕಂಪ್ಯಾರಿಸನ್, ಆ ಒಂದು ಪ್ರಶ್ನೆ ಯಾವುದು ಅಂತಂದರೆ ಎದ್ರ ಬಗ್ಗೆ ಅಂದರೆ ಕಂಪ್ಯಾರಿಸನ್ ಬಗ್ಗೆ ಇರುತ್ತೆ ಅಂತೆ, ಹೋಲಿಕೆ ಅಥವಾ ತುಲನೆಯ ಬಗ್ಗೆ ಇರುತ್ತೆ ಅಂಥೇಳಿ. ಬಿಕಾಸ್, ಏಕೆಂದರೆ ಬೆಟರ್ ಯೂಸ್ವಲಿ ಫಾಲೋಸ್ ದ್ಯಾನ್, ಇಲ್ಲಿ ಬೆಟರ್ ಅಂತಕ್ಕಂಥದ್ದು ಕಾಂಪೇರಿಟಿವ್ ಫಾರ್ಮ್ದಲ್ಲಿ ಇರೋದ್ರಿಂದ ಅದು ಯೂಸ್ವಲಿ ಅದಕ್ಕೆ ದ್ಯಾನ್ ತೆಗೆದುಕೊಳ್ಳುತ್ತೆ ಅಂಥೇಳಿ, ಅಂದರೆ ಅದಕ್ಕಿಂತ ಉತ್ತಮ ಅಂಥೇಳಿ. ಈಗ ಯಾವುದಾದ್ರೂ ಉತ್ತಮವಂತ ಕೆಲಸವನ್ನು ನಾವು ಹೇಳಿದರೆ, ಇಲ್ಲ ಇವತ್ತು ನಾನು ಇಂಥ ಕೆಲಸ ಮಾಡಿದೆ ಅದು ಅತ್ಯಂತ ಉತ್ತಮ ಅಂತ ಅನಿಸ್ತಾ ಇದೆ ನನಗೆ ಅಂತಂದರೆ ಅದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಕೆಲಸ ಅದಕ್ಕಿಂತ ಅಂತೇಳಿದ್ರು ಪ್ರಶ್ನೆ ಇನ್ನೂ ಕಂಪೇರಿಟಿವ್ನಲ್ಲಿ ಅದಕ್ಕಿಂತ ಅಂತ ಹೇಳಿ ಮುಂದುವರಿಯುತ್ತೆ. ವೈಸ್ ಪೀಪಲ್ ಸೇ, ಭಾಳಷ್ಟು ಬುದ್ಧಿವಂತ ಜನರು ಹೇಳ್ತಾರೆ ಈ ರೀತಿಯಾಗಿ, ದಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ಸ್ ವಿತ್ ಅವರ್ ಓನ್ ಸೆಲ್ಸ್, ನಾವು ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಯಾವಾಗಲೂ ಕಂಪ್ಯಾರಿಸನ್ ಮಾಡ್ಕೋಬಾರ್ದು, ತುಲನೆ ಮಾಡ್ಕೋಬಾರ್ದು ಅಥವಾ ಹೋಲಿಕೆ ಮಾಡ್ಕೋಬಾರ್ದು. ಆ ವ್ಯಕ್ತಿ ಹೇಗಿದ್ದಾನೆ, ನಾ ಹೇಗಿದ್ದೇನೆ, ಅವನು ಎಷ್ಟು ಶ್ರೀಮಂತ, ನಾನು ಅವನಕ್ಕಿಂತ ಎಷ್ಟು ಶ್ರೀಮಂತ, ಅಥವಾ ಒಬ್ಬ ವಿದ್ಯಾರ್ಥಿಯಾಗಿದ್ದರೆ ಕ್ಲಾಸ್ನಲ್ಲಿರ್ತಕ್ಕಂಥ ಒಬ್ಬ ಜಾಣ ಹುಡುಗ ಮತ್ತು ತನ್ನನ್ನು ಹೋಲಿಕೆ ಮಾಡ್ಕೋಬಾರ್ದು. ಯಾವಾಗಲೂ ಹೋಲಿಕೆ ಯಾವ ರೀತಿ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಯಾರು ಹೇಳ್ತಾ ಇದ್ದಾರೆ? ಕ್ಲಿಫರ್ಡ್ ಮಾರ್ಟಿಸ್ ಅವರು ಹೇಳ್ತಾ ಇದ್ದಾರೆ. ವೈಸ್ ಪೀಪಲ್ ಸೇ, ಬುದ್ಧಿವಂತ ಜನ ಹೇಳ್ತಾರೆ, ದಟ್ ವಿ ಶುಡ್ ಕಂಪೇರ್ ಅವರ್ ಸೆಲ್ಸ್, ನಮ್ಮನ್ನು ನಾವೇ ಕಂಪ್ಯಾರಿಸನ್ ಮಾಡ್ಕೋಬೇಕು, ನಮ್ಮನ್ನು ನಾವೇ ತುಲನೆ ಮಾಡ್ಕೋಬೇಕು, ವಿತ್ ಅವರ್ ಓನ್ ಸೆಲ್ಸ್, ನಮ್ಮ ಸ್ವಂತಕ್ಕೆ ನಾವೇ ಮಾಡ್ಕೋಬೇಕು. ಅದನ್ನು ಯಾವ ರೀತಿಯಾಗಿ ಅಂತಂದರೆ, ಐ ಶುಡ್ ಕಂಪೇರ್ ಮೈ ಪರ್ಫಾರ್ಮೆನ್ಸ್, ನನ್ನ ಒಂದು ಕಾರ್ಯನಿರ್ವಹಣೆ ಹೇಗಿತ್ತು ಲಾಸ್ಟ್ ಇಯರ್, ಕಳೆದ ವರ್ಷ ನನ್ನ ಕಾರ್ಯನಿರ್ವಹಣೆ ಹೇಗಿತ್ತು ಮತ್ತು ಈ ವರ್ಷ ಆ ಕಾರ್ಯನಿರ್ವಹಣೆ ಹೇಗಿದೆ, ಹೋದ ವರ್ಷಕ್ಕಿಂತ ಅದು ಉತ್ತಮವಾಗಿದೆಯೋ ಅಥವಾ ಅದಕ್ಕಿಂತ ನಿಕೃಷ್ಟವಾಗಿದೆಯೋ ಅನ್ನೋದನ್ನು ನಮ್ಮನ್ನು ನಾವೇ ಕಂಪ್ಯಾರಿಸನ್ ಮಾಡ್ಕೋಬೇಕು, ಹೊರತಾಗಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಅಲ್ಲ ಅಂತ ಹೇಳ್ತಾರೆ. ಐ ಶುಡ್ ಕಂಪೇರ್, ನಾನು ಕಂಪ್ಯಾರಿಸನ್ ಮಾಡ್ಕೊಳ್ಳೇಬೇಕು ಅಂತ. ಏನನ್ನ? ಮೈ ಪರ್ಫಾರ್ಮೆನ್ಸ್, ನನ್ನ ಒಂದು ಕಾರ್ಯನಿರ್ವಹಣೆ ಹೇಗಿತ್ತು ಕೊನೆಯ ವರ್ಷ ಮತ್ತು ಈ ವರ್ಷ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಕಂಪ್ಯಾರಿಸನ್ ಮಾಡ್ಕೋಬೇಕಾಗತ್ತೆ. ಸಿ ವೆದರ್ ಐ ಆಮ್ ಡೂಯಿಂಗ್ ಬೆಟರ್ ಆರ್ ನಾಟ್ ನೌ, ಹಾಗಾದರೆ ಈ ವರ್ಷ ನಾನು ಮಾಡ್ತಕ್ಕಂಥ ಕೆಲಸ ಏನಿದೆ, ಕಾರ್ಯ ಏನಿದೆ, ಅದು ಹೋದ ವರ್ಷಕ್ಕಿಂತ ಉತ್ತಮವಾಗಿದೆಯೋ ಇಲ್ಲವೋ ಅನ್ನೋದನ್ನು ನಮ್ಮನ್ನು ನಾವೇ ಏನು ಮಾಡ್ಕೋಬೇಕಾಗತ್ತೆ, ಇಲ್ಲಿ ಹೋಲಿಕೆ ಮಾಡಿಕೊಂಡು ನೋಡ್ಕೋಬೇಕಾಗತ್ತೆ ಅಂಥೇಳಿ ಈ 4ನೇ ಪ್ಯಾರಾಗ್ರಾಫ್ನಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನು 5ನೇ ಪ್ಯಾರಾಗ್ರಾಫನ್ನು ನೋಡಲಾಗಿ, ಒನ್ ಆಫ್ ದ ವೇಸ್ ವಿಚ್ ವಿ ಕ್ಯಾನ್ ಡೂ ಬೆಟರ್ ಈಸ್ ಬೈ ಆ್ಯಡಿಂಗ್ ವರ್ಡ್ಸ್ ಟು ಅವರ್ ಆ್ಯಕ್ಷನ್ಸ್ ಆ್ಯಂಡ್ ಆಲ್ಸೋ ಆ್ಯಡಿಂಗ್ ಆ್ಯಕ್ಷನ್ ಟು ಅವರ್ ವರ್ಡ್ಸ್ ಅಂತ ಹೇಳ್ತಾರೆ. ಒನ್ ಆಫ್ ದ ವೇಸ್, ಇಲ್ಲಿ ಒಂದು ದಾರಿಯನ್ನು ನಮಗೆ ಹೇಳ್ತಾ ಇದ್ದಾರೆ ಅವರು. ಒಂದು ದಾರಿ ಯಾವುದು ಅಂತಂದರೆ, ಇನ್ ವಿಚ್ ವಿ ಕ್ಯಾನ್ ಡೂ ಬೆಟರ್, ನಾವು ಇನ್ನೂ ಉತ್ತಮವಾಗಿ ಇನ್ನೂ ಸುಧಾರಿಸಿಕೊಂಡು ನಮ್ಮ ಕೆಲಸಗಳಲ್ಲಿ ಅಥವಾ ನಮ್ಮ ಒಂದು ಮಾತುಗಳಲ್ಲಿ ನಾವು ಸುಧಾರಿಸ್ಕೋಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಒನ್ ಆಫ್ ದ ವೇಸ್ ಇನ್ ವಿಚ್ ವಿ ಕ್ಯಾನ್ ಡೂ ಬೆಟರ್ ಈಸ್ ಬೈ ಆ್ಯಡಿಂಗ್ ವರ್ಡ್ಸ್, ಅಂದರೆ ನಾವು ಕೆಲವೊಂದಿಷ್ಟು ಮಾತುಗಳನ್ನು ಸೇರಿಸಬೇಕು, ಟು ಅವರ್ ಆ್ಯಕ್ಷನ್ಸ್, ನಮ್ಮ ಕಾರ್ಯಗಳಿಗೆ, ಆ್ಯಂಡ್ ಆಲ್ಸೋ ಆ್ಯಡಿಂಗ್ ಆ್ಯಕ್ಷನ್ಸ್ ಟು ಅವರ್ ವರ್ಡ್ಸ್, ಮತ್ತು ನಮ್ಮ ಕಾರ್ಯಗಳಿಗೆ ಒಂದಿಷ್ಟು ಮಾತುಗಳನ್ನು, ಉತ್ತಮ ಮಾತುಗಳನ್ನು ಸೇರಿಸಬೇಕು. ಆವಾಗ ನಾವು ನಮ್ಮ ಒಂದು
ಕಾರ್ಯದಲ್ಲಿಯೂ ಸಹಿತ ಮತ್ತು ಮಾತಿನಲ್ಲಿಯೂ ಸಹಿತ ಅವನ್ನು ಸುಧಾರಿಸಿಕೊಳ್ಳಬಹುದು ಅಥವಾ ಉತ್ತಮತೆಯನ್ನು ಕಂಡುಕೊಳ್ಳಬಹುದಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಅಬೌಟ್ ಆನ್ ಇನ್ಸಿಡೆಂಟ್. ಇಲ್ಲಿ ಇನ್ನೊಂದು ಘಟನೆಯ ಬಗ್ಗೆ ನಿಮಗೆ ಅವರು ಹೇಳ್ತಾ ಇದ್ದಾರೆ, ನೋಡ್ತಾ ಸಾಗೋಣ. ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ನಾನು ಲಿಫ್ಟ್ಗಾಗಿ ಕಾಯ್ತಾ ಇದ್ದೆ. ಐ ವಾಸ್ ವೇಟಿಂಗ್ ಫಾರ್ ದ ಲಿಫ್ಟ್. ದ ಲಿಫ್ಟ್ ಕೇಮ್ ಡೌನ್. ಆವಾಗ ಆ ಒಂದು ಎತ್ತುವ ಯಂತ್ರ ಕೆಳಗೆ ಬಂತು. ಆ್ಯಂಡ್ ಐ ಫೌಂಡ್. ನಾನು ಕಂಡುಕೊಂಡೆ ದ ಟೂ ಫೆಲೋಸ್. ಇಲ್ಲಿ ಟೂ ಫೆಲೋಸ್ ಅವ್ರು ಹೇಳ್ತಾ ಇದ್ರಿ, ನಾವು ಯಾವಾಗಲೂ ನಮ್ಮ ಮಾತುಗಳನ್ನ ಉತ್ತಮಪಡಿಸಿಕೊಳ್ಬೇಕಾದ್ರೆ ಇಲ್ಲಿ ಫೆಲೋಸ್ ಅನ್ನುವಂಥ ಪದವನ್ನು ಬಳಸಬಾರ್ದು. ಅದು ಸರಿಯಾಗಿರ್ತಕ್ಕಂಥದ್ದಲ್ಲ, ಅಷ್ಟೊಂದು ಉತ್ತಮ ಗುಣಮಟ್ಟದ ಶಬ್ದ ಅದಾಗಿರೋದಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ ಐ ಫೌಂಡ್ ದ್ಯಾಟ್ ಟೂ ಫೆಲೋಸ್. ಅದರ ಬದಲಾಗಿ ಶುಡ್ ನಾಟ್ ಐ ಸೇ. ನಾ ಹೀಗೆ ಹೇಳಲ್ಲ, ಹೀಗೆ ಹೇಳಬೇಕಾಗಿಲ್ಲ. ಪರ್ಸನ್ಸ್ ಅಂತ ಹೇಳ್ಬೋದು, ಇಬ್ಬರು ಜನ ವ್ಯಕ್ತಿಗಳು ಅಂತ ಹೇಳ್ಬೋದು. ಇವನ್ ಬೆಟರ್, ಅದಕ್ಕಿಂತ ವ್ಯಕ್ತಿಗಳಿಗಿಂತ ಇನ್ನೂ ಹೆಚ್ಚಾಗಿ ಏನು ಬಳಸ್ಕೋಬೋದು ಅಂತಂದರೆ ಜೆಂಟಲ್ಮೆನ್ ಅಂತ ಹೇಳ್ಬೋದು, ಸಂಭಾವಿತ ವ್ಯಕ್ತಿಗಳು ಅಂತ ಹೇಳ್ಬೋದು. ಸ್ಟಾರ್ಟೆಡ್ ರಿಮೂವಿಂಗ್ ಪ್ಯಾಕೆಟ್ಸ್ ವಿಚ್ ವೇರ್ ಫುಲ್ಲಿ ಅಕ್ಯುಪೈಯಿಂಗ್ ದ ಲಿಫ್ಟ್. ಅಂದರೆ ಈಗ ಏನಾಗಿದೆ, ಲಿಫ್ಟ್ ಕೆಳಗಡೆ ಬಂದಿದೆ. ಆ ಲಿಫ್ಟ್ನಲ್ಲಿ ಏನು ಮಾಡಿದ್ದಾರೆ, ಇಬ್ಬರು ಜನ ಜೆಂಟಲ್ಮ್ಯಾನ್, ಇಬ್ಬರು ಜನ ಸಂಭಾವಿತ ವ್ಯಕ್ತಿಗಳು ಆ ಇಡೀ ಲಿಫ್ಟ್ ತುಂಬ ಎಲ್ಲ ಪ್ಯಾಕೆಟ್ಗಳನ್ನು ಹಾಕ್ಕೊಂಡು ಬಂದಿದ್ದಾರೆ. ತುಂಬ ಎಲ್ಲ ಅದು ಅಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ, ಆಕ್ರಮಣ ಮಾಡ್ಕೊಂಡ್ಬಿಟ್ಟಿದೆ. ಅಷ್ಟು ಪಾಕೆಟ್ಗಳನ್ನ ಆ ಒಂದು ಲಿಫ್ಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಕೆಳಗಡೆ ಬರ್ತಾ ಇದ್ದಾರೆ. ಐ ನೋಟಿಸ್ಡ್. ನಾನು ನೋಡಿದೆ, ನಾನು ಗಮನಿಸಿದೆ. ದ್ಯಾಟ್ ದೇ ಡಿಡ್ ದ ಜಾಬ್ ಫೇರ್ಲಿ ಫಾಸ್ಟ್. ಯಾಕಂದರೆ ನಾನು ಇದ್ದದನ್ನು ಅವರು ಗಮನಿಸಿದರು. ಇವರು ಸಹಿತ ಮೇಲೆ ಹೋಗಬೇಕಾಗಿದೆ, ಲಿಫ್ಟನ್ನು ಉಪಯೋಗಿಸ್ಕೊಳ್ಬೇಕಾಗಿದೆ. ಆ ಕಾರಣಕ್ಕಾಗಿ ಇಬ್ಬರು ಜೆಂಟಲ್ಮೆನ್ ಏನು ಮಾಡ್ತಾ ಇದ್ದಾರೆ, ಬೇಗನೆ ಆ ಕೆಲಸವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ದೇ ಡಿಡ್ ದ ಜಾಬ್ ಫೇರ್ಲಿ ಫಾಸ್ಟ್ ಗಿವಿಂಗ್ ಮಿ ಆ್ಯನ್ ಇಂಪ್ರೆಷನ್. ನನಗೊಂದು ಇಂಪ್ರೆಷನ್ ಕೊಡಬೇಕು, ನನಗೆ ನನ್ನ ಕಡೆ ಆಕರ್ಷಣೆ ಮಾಡಬೇಕು ಅಂತೇಳಿ ಆ ಕೆಲಸವನ್ನು ಬೇಗನೆ ಅವರು ಮಾಡ್ತಾಯಿದ್ರು. ದ್ಯಾಟ್ ದೇ ಡಿಡ್ ನಾಟ್ ವಾಂಟ್ ಟು ಡಿಲೇ ಮೀ. ಮತ್ತು ನನಗೆ ತಡ ಮಾಡಬಾರ್ದು ಅಂಥೇಳಿ ಅವರು ಕೆಲಸವನ್ನು ವೇಗವಾಗಿ ಮಾಡ್ತಾಯಿದ್ರು. ಇನ್ ಅ ಲಿಟಲ್ ವೈಲ್, ಸ್ವಲ್ಪ ಹೊತ್ತಿನಲ್ಲಿ ದೇ ಫಿನಿಶ್ಡ್ ದ ಜಾಬ್. ಆ ಒಂದು ಕೆಲಸವನ್ನು ಅವರು ಮುಗಿಸಿದರು. ಆ್ಯಂಡ್ ಐ ಗಾಟ್ ಇನ್ ಟು ದ ಲಿಫ್ಟ್. ಮತ್ತು ನಾನು ಲಿಫ್ಟ್ನೊಳಗಡೆ ಹೋಗಿ ಹತ್ತಿದೆ. ಆ್ಯಂಡ್ ವೆಂಟ್ ಟು ಮೈ ಟ್ರೈನಿಂಗ್ ಸೆಂಟರ್. ನಾನು ನನ್ನ ತರಬೇತಿ ಕೇಂದ್ರಕ್ಕೆ ಹೋದೆ. ಇನ್ ದ ಕ್ಲಾಸ್. ಆ ಒಂದು ತರಬೇತಿ ಕೇಂದ್ರದ ತರಗತಿಯಲ್ಲಿ ಐ ಮೆನ್ಷನ್ಡ್ ದಿಸ್ ಇನ್ಸಿಡೆಂಟ್. ನಾನು ಈ ಒಂದು ಘಟನೆಯ ಬಗ್ಗೆ ಅವರಿಗೆ ಹೇಳಿದೆ. ಆ್ಯಂಡ್ ಆಸ್ಕ್ಡ್ ದ ಟ್ರೈನೀಸ್ ಟು ಎಕ್ಸ್ಪ್ಲೇನ್. ಮತ್ತು ಅಲ್ಲಿ ಯಾರು ತರಬೇತಿಯನ್ನು ತೆಗೆದುಕೊಳ್ತಾ ಇದ್ದಾರೋ ಆ ಒಂದು ಅಭ್ಯರ್ಥಿಗಳಿಗೆ ನಾನು ಎಕ್ಸ್ಪ್ಲೇನ್ ಮಾಡುವಂತೆ ಕೇಳಿದೆ. ಟು ಎಕ್ಸ್ಪ್ಲೇನ್ ಹೌ ದಿಸ್ ಪರ್ಟಿಕ್ಯುಲರ್ ಸಿಚುವೇಶನ್ ವುಡ್ ಹ್ಯಾವ್ ಬೀನ್ ರೆಂಡರ್ಡ್ ಬೆಟರ್. ಈ ಒಂದು ಸಿಚುವೇಶನ್ ನಾವು ಯಾವ ರೀತಿ ಉತ್ತಮಪಡಿಸ್ಬೋದು ಅಂಥೇಳಿ ನಾನು ಅವರಿಗೆ ಪ್ರಶ್ನೆಯನ್ನು ಕೇಳಿದೆ. ಕಪಲ್ ಆಫ್ ಟ್ರೈನೀಸ್ ಡಿಡ್ ಮೆನ್ಷನ್ ದ್ಯಾಟ್. ಈ ಕಪಲ್ ಆಫ್ ಅಂದರೆ ಇಬ್ಬರು ಜನ ಏನು ಮಾಡ್ತಾರೆ, ಈ ತರಬೇತಿಯನ್ನು ಪಡ್ಕೊಳ್ತಕ್ಕಂಥ ಅಭ್ಯರ್ಥಿಗಳು ಒಂದಿಷ್ಟು ಉತ್ತಮವಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಡ್ತಾರೆ. ದ ಟೂ ಜೆಂಟಲ್ಮ್ಯಾನ್ ಹೂ ವೇರ್ ರಿಮೂವಿಂಗ್ ದ ಪಾಕೆಟ್ಸ್. ಯಾರು ಆ ಸಂಭಾವಿತ ವ್ಯಕ್ತಿಗಳು ಆ ಪಾಕೆಟ್ಗಳನ್ನ ರಿಮೂವ್ ತೆಗಿತಾಯಿದ್ರು ಲಿಫ್ಟ್ನಿಂದ. ಕುಡ್ ಹ್ಯಾವ್, ಅವ್ರ ರೀತಿಯಾಗಿ ಹೇಳ್ಬೋದಾಗಿತ್ತು. ಕುಡ್ ಹ್ಯಾವ್ ಸೇಡ್ ಜಸ್ಟ್ ಸಮಥಿಂಗ್ ಲೈಕ್, ಈ ರೀತಿಯಾಗಿ ಹೇಳ್ಬೋದಾಗಿತ್ತು ಅವರು. 1 minute ಸರ್, ಒಂದೇ ನಿಮಿಷ ಸರ್ ಅಂತ ಹೇಳ್ಬೋದಾಗಿತ್ತು ಅಂತ ಹೇಳಿ ಒಬ್ಬ ಟ್ರೈನಿ ಹೇಳ್ತಾನೆ, ಒಬ್ಬ ತರಬೇತಿ ಪಡ್ಕೊಳ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ. ವಿ ಶಾಲ್ ಫಿನಿಶ್ ಇನ್ ನೋ ಟೈಮ್. ಯಾವುದೇ ಸಮಯವನ್ನು ತೆಗೆದುಕೊಳ್ಳಾರ್ದೆ ನಾವು ಬೇಗನೆ ಮುಗಿಸ್ತೀವಿ ಅಂತ ಆತ ಹೇಳ್ಬೋದಾಗಿತ್ತು ಅಂತ ಒಬ್ಬ ಟ್ರೈನಿ ತನ್ನ ಒಂದು ಇದನ್ನು ಹೆಂಗೆ ಉತ್ತಮಪಡಿಸ್ಬೋದಕ್ಕೆ ಒಂದು ಸೂಚನೆಯನ್ನು, ಒಂದು ಸಲಹೆಯನ್ನು ಕೊಟ್ಟ. ನೈಸ್ ಆನ್ಸರ್. ಈಗ ಈ ಒಂದು ಉತ್ತರ ಏನು ಅನಿಸುತ್ತೆ ಅವರಿಗೆ, ಚೆನ್ನಾಗಿರ್ತಕ್ಕಂಥ ಉತ್ತರ ಅಂತೇಳಿ ಕ್ಲಿಫರ್ಡ್ ಮಾರ್ಟಿಸ್ ಸರ್ಗೆ ಅನಿಸುತ್ತೆ. ಡೋಂಟ್ ಯು ಅಗ್ರಿ? ಇದನ್ನು ನೀವು ಒಪ್ಕೋತೀರಾ ಇಲ್ಲ ಅಂತ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರು ಇದನ್ನು ಓದ್ತಾ ಇದ್ದೀರಲ್ಲ ಪಾಠವನ್ನು, ನಿಮ್ಮನ್ನು ಕೇಳ್ತಾ ಇದ್ದಾರೆ. ನೀವು ಅದಕ್ಕೆ ಒಪ್ಕೋತೀರಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಐ ವುಡ್ ಹ್ಯಾವ್ ಮೇಡ್ ಸಚ್ ಅ ಡಿಫ್ರೆನ್ಸ್. ನಾನು ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಭಿನ್ನತೆಯನ್ನು ಮಾಡಲಿಲ್ಲ. ಬಟ್ ಅನದರ್ ಟ್ರೈನಿ ಸೈಡ್, ಇನ್ನೊಬ್ಬ ಟ್ರೈನಿ ಅಂದರೆ ತರಬೇತಿಯನ್ನು ಪಡೆದುಕೊಳ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ. ಯು ಕುಡ್ ಹ್ಯಾವ್ ಥಾಟ್ ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಯು ಕುಡ್ ಹ್ಯಾವ್ ಥಾಟ್, ನೀವು ಅವ್ರೇನು ಹೇಳ್ಬೋದಾಗಿತ್ತು ನಿಮಗಂದರೆ ಎಂತ ಹೇಳ್ಬೋದು, ಆಫ್ ಲೆಂಡಿಂಗ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ದೆಮ್. ಒಂದಿಷ್ಟು ನೀವು ಸಹಾಯ ಮಾಡ್ತೀರಾ ಅಂಥೇಳಿ, ಈ ಪಾಕೆಟ್ಗಳನ್ನ ರಿಮೂವ್ ಮಾಡೋದಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಾ ಅಂಥೇಳಿ ಕೇಳ್ಬೋದಾಗಿತ್ತು ಅಂಥೇಳಿ ಇನ್ನೊಬ್ಬ ಟ್ರೈನಿ ಹೇಳ್ತಾನೆ. ಇನ್ನು 6ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಯು ಗೋ ಟು ಅ ಶಾಪ್. ನೀವು ಒಂದು ಅಂಗಡಿಗೆ ಹೋಗಿದ್ದೀರಿ. ಯು ಗೋ ಟು ಅ ಶಾಪ್ ಆ್ಯಂಡ್ ಆಸ್ಕ್ ಫಾರ್ ಸಮಥಿಂಗ್. ಏನನ್ನೋ ಕೇಳ್ತಾ ಇದ್ದೀರಿ, ಏನೋ ಬೇಕಾಗಿದೆ ವಸ್ತು ನಿಮಗೆ, ಅದನ್ನು ಕೇಳ್ತಾ ಇದ್ದೀರಿ.
ಮೋಸ್ಟ್ ಆಫನ್ ಹೆಚ್ಚಿನ ಒಂದಿಷ್ಟು ಸಮಯದಲ್ಲಿ ದ ಶಾಪ್ ಕೀಪರ್ ಆರ್ ದ ಸೇಲ್ ಪರ್ಸನ್ ಆ ಅಂಗಡಿಯಲ್ಲಿರ್ತಕ್ಕಂಥ ಅಂಗಡಿಯಾತ ಶಾಪ್ ಕೀಪರ್ ಅಥವಾ ಅವರನ್ನು ಎಂದು ಕರಿಬೋದು ಅಂದರೆ ಸೇಲ್ಸ್ ಪರ್ಸನ್ ಮಾರುವಾತ ಅಂತ ಕರಿಬೋದು. ರಿಚಸ್ ಔಟ್ ಟು ದ ಐಟಮ್ ಯು ವಾಂಟ್ ನಿಮ್ಗೆ ಯಾವ ಐಟಮ್ ಬೇಕು ಅನ್ನೋದನ್ನು ಆತ ಕೈ ಇಡ್ತಾ ಹೇಳ್ತಾ ಹೋಗ್ತಾನೆ ಆ್ಯಂಡ್ ಹ್ಯಾಂಡ್ಸ್ ಇಟ್ ಓವರ್ ಟು ಯು ಕೈ ಇಟ್ಟು ತೋರಿಸ್ತಾನೆ ಇದಾ ಅಂತ ಹಿಂಗೆ ಕೈ ಹೊಡಿ ತೋರಿಸ್ತಾ ಸಾಕ್ತಾನೆ. ನೋ ವರ್ಡ್ ಯಾವುದೇ ಮಾತನ್ನು ಮಾತಾಡೋದಿಲ್ಲ ಆ ಶಾಪ್ ಕೀಪರ್. ನಥಿಂಗ್ ಏನೂ ಇರೋದಿಲ್ಲ ಇಲ್ಲಿ. ಸಪೋಸ್ ಹಿ ವೇರ್ ಟು ಸೇ ಜಸ್ಟ್ 2 words ಅಕಸ್ಮಾತಾಗಿ ಆ ಶಾಪ್ ಕೀಪರ್ ಏನಾದರೂ ನಿಮ್ಗೆ ಒಂದು 2 ಶಬ್ದಗಳನ್ನು ಹೇಳಿದರೆ ಇನ್ನೂ ಆ ಒಂದು ಸಿಚುವೇಶನ್ ಉತ್ತಮವಾಗಿರ್ತಾ ಇತ್ತು ಅಂತ ಲೇಖಕರ ಅಭಿಪ್ರಾಯ ಇಲ್ಲಿ. ಎಸ್ ಸರ್ ಅಂತ ಹೇಳಿದರೆ ಇನ್ನು ಇಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನ ಹೇಳ್ತಾರೆ ನಿಮಗೆ, ಅವರು ಘಟನೆಗಳನ್ನ ಹೇಳ್ತಾರೆ. ಇನ್ ಫಾಸ್ಟ್ ರೆಸ್ಟೋರೆಂಟ್ಸ್ ಅಂದರೆ ಐಷಾರಾಮಿ ಹೋಟೆಲುಗಳಲ್ಲಿ ದ ವೇಟರ್ಸ್ ಅಂತಂದರೆ ನಮಗೆ ಏನು ಕೊಡ್ತಾರಲ್ಲ ತಿನ್ನಲಿಕ್ಕೆ ಆಹಾರವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ವೇಟರ್ಸ್ ಆರ್ ಸ್ಟೇವರ್ಡ್ಸ್ ಅಂತ ಕರೀತಾರೆ ಅವರನ್ನು. ದೋಸೆ ಅವರು ಈ ರೀತಿಯಾಗಿ ಹೇಳ್ತಾರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ಆರ್ ಸಮ್ ಸಚ್ ಥಿಂಗ್ಸ್ ಆ್ಯಂಡ್ ದೆನ್ ಆಸ್ಕ್ ಫಾರ್ ಯುವರ್ ಆರ್ಡರ್. ಮೊದಲು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ, ಅಥವಾ ಮಧ್ಯಾಹ್ನದಾಗ ಹೋದರೆ ಗುಡ್ ಆಫ್ಟರ್ನೂನ್ ಅಂತ ಹೇಳ್ತಾರೆ, ಈವ್ನಿಂಗ್ ಹೋದರೆ ಗುಡ್ ಈವ್ನಿಂಗ್ ಅಂತ ಹೇಳ್ತಾರೆ. ಹೇಳಿಬಿಟ್ಟು ನಿಮ್ಮ ಆರ್ಡ್ರಿಗಾಗಿ ಕಾಯ್ತಾರೆ ಅವರು. ಆಸ್ಕ್ ಫಾರ್ ಯುವರ್ ಆರ್ಡರ್ ಏನು ಬೇಕಂತ ಕೇಳ್ತಾರೆ. ಬಟ್ ಆದರೆ ಹ್ಯಾವ್ ಯು ನೋಟಿಸ್ಡ್ ನೀವು ನೋಡಿದ್ದೀರಾ, ನೀವು ಗಮನಿಸಿದ್ದೀರಾ ಹೌ ದ ವೇಟರ್ಸ್ ಬಿಹೇವ್ ಇನ್ ಮೋಸ್ಟ್ ಆಫ್ ಅವರ್ ರೆಸ್ಟೋರೆಂಟ್ಸ್. ನಮ್ಮ ದಕ್ಷಿಣ ಭಾರತದಲ್ಲಿ ಬರಬೇಕು ನೀವು. ಈ ದಕ್ಷಿಣ ಭಾರತದಲ್ಲಿ ಬರ್ತಕ್ಕಂತಹ ಏನು ಹೋಟೆಲ್ಗಳಿವೆ ಅಲ್ಲಿ ಹೋಟೆಲ್ಗಳಲ್ಲಿರ್ತಕ್ಕಂಥ ಸ್ಟೇವರ್ಡ್ಸ್ ಅಥವಾ ವೇಟರ್ಸ್ ಏನು ಮಾಡ್ತಾರೆ ಅಂದರೆ ಇನ್ಸ್ಪೈಟ್ ಆಫ್ ದ ಫ್ಯಾಕ್ಟ್ ನಿಜವಾಗಲೂ ಏನು ಅಂತಂದರೆ ಇಲ್ಲಿ ಇನ್ಸ್ಪೈಟ್ ಆಫ್ ಅಂದರೆ ಹೊರತಾಗಿಯೂ ಅಂತ ಅರ್ಥ ಆಗುತ್ತೆ. ದ ಫ್ಯಾಕ್ಟ್ ಏನು ನಿಜ ಅಂತಂದರೆ ಇಲ್ಲಿ ದ್ಯಾಟ್ ದ ಫುಡ್ ಆ್ಯಂಡ್ ಅಂಬೈನ್ಸ್ ಫುಡ್ ಅಂದರೆ ಆಹಾರ, ಅಂಬೈನ್ಸ್ ಅಂದರೆ ಪರಿಸರ ಆರ್ ಕ್ವೈಟ್ ಗುಡ್ ಉತ್ತಮವಾಗಿರುತ್ತೆ. ಎಲ್ಲಿ ಉತ್ತಮವಾಗಿರುತ್ತೆ ದೇ ಯೂಸ್ವಲಿ ಕಮ್ ಆ್ಯಂಡ್ ಸ್ಟ್ಯಾಂಡ್ ನಿಯರ್ ಯು. ಆ ಸ್ಟೇವರ್ಡ್ಸ್ ಏನು ಮಾಡ್ತಾರೆ, ವೇಟರ್ಸ್ ಏನು ಮಾಡ್ತಾರೆ, ಬಂದು ನಿಮ್ಮ ಟೇಬಲ್ ಹತ್ರ ನಿಂತ್ಕೊಂಡು ಬಿಡ್ತಾರೆ. ದೇ ಯೂಸ್ವಲಿ ಕಮ್ ಆ್ಯಂಡ್ ಸ್ಟ್ಯಾಂಡ್ ನಿಯರ್ ಯು ಎಕ್ಸ್ಪೆಕ್ಟಿಂಗ್ ಯು ಟು ಪ್ಲೇಸ್ ದ ಆರ್ಡರ್. ಅಲ್ಲಿ ಬಂದು ನಿಂತ್ಕೊಂಡ್ರೆ ನೀವೇನು ಮಾಡಬೇಕು, ಅವನು ಆರ್ಡರ್ ತೆಗೆದುಕೊಳ್ಳೋಕೆ ಬಂದಾನ ಅಂಥೇಳಿ ನೀವು ತಿಳ್ಕೊಬೇಕು ಅಂಥೇಳಿ. ಎಕ್ಸ್ಪೆಕ್ಟಿಂಗ್ ಅಂದರೆ ನಿರೀಕ್ಷೆ ಮಾಡ್ತಕ್ಕಂಥದ್ದು. ಯು ಟು ಪ್ಲೇಸ್ ದ ಆರ್ಡರ್ ನೀವು ಆರ್ಡರನ್ನು ಕೊಡಬೇಕು ಅಂತೇಳಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಆ ಟೇಬಲ್ ಹತ್ರ ನಿಂತ್ಕೊಂಡ್ಬಿಟ್ಟು. ಸಪೋಸ್ ದೇ ಸೇ ಜಸ್ಟ್ 2 words ಎಸ್ ಸರ್ ಅಂತ ಹೇಳಿದರೆ ನಮ್ಗೆ ಗೊತ್ತಾಗುತ್ತೆ ಇವನೇ ಸ್ಟೇವರ್ಡ್ ವೇಟರ್ಸ್ ಇವನು ಆರ್ಡರ್ ತೆಗೆದುಕೊಳ್ಳೋಕೆ ಬಂದಿದ್ದಾನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಸುಮ್ಮನೆ ಬಂದು ನಿಂತ್ಕೊಂಡ್ಬಿಟ್ರೆ ಏನಾದ್ರು ತಿಳ್ಕೊಬೇಕು, ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ಇಂಥ ಸಿಚುವೇಶನ್ಗಳನ್ನ ಯಾವ ರೀತಿ ಸುಧಾರಿಸಬೇಕು ಅಂಥೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಯಾರು ಕ್ಲಿಫರ್ಡ್ ಮಾರ್ಟಿಸ್ ಅವರು. ಸಪೋಸ್ ದೇ ಸೇ ಜಸ್ಟ್ 2 words ಎಸ್ ಸರ್ ಅಂತ ಹೇಳಿದರೆ ಸಾಕು ನಮ್ಗೆ ಗೊತ್ತಾಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು 7ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ. ಡಾಕ್ಟರ್ಸ್ ಟ್ರೀಟಿಂಗ್ ಪೇಷಂಟ್ಸ್ ಕ್ಯಾನ್ ಬಿ ಮೇಕ್ ದೇರ್ ಜಾಬ್ಸ್ ಮಚ್ ಬೆಟರ್ ಇಫ್ ದೇ ಚೂಸ್ ಟು ಟಾಕ್ ನೈಸ್ಲಿ ಟು ದೇರ್ ಪೇಷಂಟ್ಸ್. ಇನ್ನು ವೈದ್ಯರು ಕೂಡ ತಮ್ಮ ಒಂದು ವೃತ್ತಿಯಲ್ಲಿ ತಮ್ಮ ಒಂದು ರೋಗಿಗಳೊಂದಿಗೆ ಚಿಕಿತ್ಸೆ ಮಾಡ್ತಿರ್ಬೇಕಾದ್ರೆ ಆ ಒಂದು ಸಿಚುವೇಶನ್ ಸಹಿತ ನಾವು ಇನ್ನೂ ಉತ್ತಮ ಮಾಡಿಕೊಳ್ಬೋದು. ಹೇಗೆ ಅಂತಂದರೆ ಹೇಳ್ತಾ ಇದ್ದಾರೆ ಅವರಿಗೆ. ಡಾಕ್ಟರ್ಸ್ ಟ್ರೀಟಿಂಗ್ ಪೇಷಂಟ್ಸ್ ಅಂದರೆ ವೈದ್ಯರು ತಮ್ಮ ಒಂದು ರೋಗಿಗಳನ್ನು ಚಿಕಿತ್ಸೆ ಮಾಡ್ತಕ್ಕಂಥ ವಿಧಾನ ಏನಿದೆ ಕ್ಯಾನ್ ಮೇಕ್ ದೇರ್ ಜಾಬ್ ಅವರ ಒಂದು ಏನು ಜಾಬ್ ಇದೆ ಉದ್ಯೋಗ ಇದೆ ಮಚ್ ಬೆಟರ್ ಅದು ಇನ್ನೂ ಉತ್ತಮ ಮಾಡ್ಕೋಬೋದು ಅವರು. ಇಫ್ ದೇ ಚೂಸ್ ಟು ಟಾಕ್ ನೈಸ್ಲಿ ಅವರು ಪೇಷಂಟ್ ಜೊತೆಗೆ ಚೆನ್ನಾಗಿ ಮಾತಾಡಬೇಕು. ಚೂಸ್ ಟು ಟಾಕ್ ನೈಸ್ಲಿ ಅಂದರೆ ಚೆನ್ನಾಗಿ ಮಾತಾಡಬೇಕು. ಟು ದೇರ್ ಪೇಷಂಟ್ಸ್ ಯಾರ ಜೊತೆಗೆ ಮಾತಾಡಬೇಕಿಲ್ಲಿ, ಪೇಷಂಟ್ ಜೊತೆಗೆ ರೋಗಿಗಳ ಜೊತೆಗೆ ಮಾತಾಡಬೇಕು. ಅ ವರ್ಡ್ ಹಿಯರ್ ಆರ್ ಅ ವರ್ಡ್ ದೇರ್ ಅಲ್ಲೊಂದು ಶಬ್ದ ಇಲ್ಲೊಂದು ಶಬ್ದ ಮಾತಾಡಿ ಏನು ಮಾಡಬೇಕಾಗತ್ತೆ ನಾವು ಆ ವ್ಯಕ್ತಿಯ ಜೊತೆಗೆ ಅಂದರೆ ರೋಗಿಯ ಜೊತೆಗೆ ನಾವು ಉತ್ತಮ ಒಂದು ಬಾಂಧವ್ಯವನ್ನು ಹೊಂದಿದರೆ ಅದು ಒಂದು ಥರದ ಟ್ರೀಟ್ಮೆಂಟ್ ಅದು, ಹೌದಲ್ಲ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಡಾಕ್ಟ್ರುಗಳು ಭಾಳಷ್ಟು ಏನಾಗಿರ್ತಾರೆ ಅಂದರೆ ಭಾಳಷ್ಟು ಸೀರಿಯಸ್ ಮೂಡ್ನಲ್ಲೇ ಇರ್ತಾರೆ. ದೂರ ಕುಂಚ್ಬಿಟ್ಟು ಏನಾಗಿದೆ ಅಂತ ಕೇಳಿಬಿಟ್ಟು ಒಂದು ಇಂಜೆಕ್ಷನ್ ಮಾಡಿಬಿಟ್ಟು ಕಳಿಸಿಬಿಡ್ತಕ್ಕಂಥವ್ರು ಇದ್ದಾರೆ. ಯಾರೋ ರೋಗಿಯ ದೇಹವನ್ನಾಗಲಿ ಅಥವಾ ರೋಗಿಯ ಒಂದು ಕೈಗಳನ್ನಾಗಲಿ ಅಥವಾ ಪಲ್ಸ್ಗಳನ್ನ ತೆಗೆದುಕೊಳ್ಳೋದಾಗಲಿ ಯಾರೂ ಮಾಡೋದಿಲ್ಲ. ಏನು ಮಾಡ್ತಾರೆ, ದೂರೇ ಕುಣಿಸ್ತಾರೆ. ಕೂಡಿಸ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಏನಾಗಿದೆ ಅಂತ ಕೇಳಿ ಅಲ್ಲೇ ಒಂದು ಇಂಜೆಕ್ಷನ್ ಮಾಡಿಬಿಟ್ಟು ಕಳಿಸ್ತಾರೆ. ಆದರೆ ಅದು ಸರಿಯಲ್ಲ ಅಂತ ಹೇಳಿ ಕ್ಲಿಫರ್ಡ್ ಮಾರ್ಟಿಸ್ ಹೇಳ್ತಾ ಇದ್ದಾರೆ. ಅ ವರ್ಡ್ ಹಿಯರ್ ಆರ್ ಅ ವರ್ಡ್ ದೇರ್ ಅಲ್ಲೊಂದು ಇಲ್ಲೊಂದು ಶಬ್ದವನ್ನು ಮಾತಾಡಬೇಕು. ಮೋಸ್ಟ್ ಡಾಕ್ಟರ್ಸ್ ಆರ್ ಸೀರಿಯಸ್ 90% ಏನು ವೈದ್ಯರಿದ್ದಾರೆ ಅವರೆಲ್ಲರೂ ಭಾಳ ಸೀರಿಯಸ್ ಆಗಿರ್ತಾರೆ, ಗಂಭೀರವಾಗಿರ್ತಾರೆ. ಆರ್ ಅಥವಾ ಇವನ್ ಸ್ಟರ್ನ್ ಭಾಳಷ್ಟು ಏನಾಗಿರ್ತಾರಪ್ಪ ಅಂದರೆ ಸ್ಟರ್ನ್ ಆಗಿರ್ತಾರೆ, ಕಡು ಶಿಸ್ತಿನವರಾಗಿರ್ತಾರೆ. ಪ್ರೊಬ್ಯಾಬ್ಲಿ ಬಹುಶಃ ದೇ ಇಂಪ್ಲೇ ದ್ಯಾಟ್ ಅವ್ರು ಏನು ಮಾಡ್ತಾರೆ ಇಲ್ಲಿ ಅವರು ಇಲ್ಲಿ ಸೂಚಿಸ್ತಾರೆ ಅಂತೇಳಿ. ಇಂಪ್ಲೇ ಅಂದರೆ ಸೂಚಿಸೋದು. ದ್ಯಾಟ್ ದೇ
ಆರ್ ಡೂಯಿಂಗ್ ಸೀರಿಯಸ್ ವರ್ಕ್, ಅವರು ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಸೂಚಿಸ್ತಿರ್ತಾರೆ ಅಂತ. ಬಟ್ ಆದರೆ ಟಾಕಿಂಗ್ ನೈಸ್ಲಿ ಅಂದರೆ ಚೆನ್ನಾಗಿ ಮಾತನಾಡುವುದು ಆ್ಯಂಡ್ ರಿಶ್ಯೂರಿಂಗ್ಲಿ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಿಶ್ಯೂರಿಂಗ್ಲಿ ಅಂತಂದರೆ ಆತ್ಮವಿಶ್ವಾಸ ಪಡೆಯುವ ಮೂಲಕ ಅಂತ ಹೇಳ್ತಾನೆ. ಆ ವ್ಯಕ್ತಿಯಲ್ಲಿ, ರೋಗಿಯಲ್ಲಿ ಏನು ಮಾಡಬೇಕು, ನಾವು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಆಗಬೇಕು, ಡಾಕ್ಟ್ರಿಂದ ಆಗಬೇಕು. ಆವಾಗ ಕ್ಯೂರಿಂಗ್ ರೇಟ್ ಜಾಸ್ತಿ ಆಗಿರುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈಸ್ ಅ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಈಸಂಟ್ ಇಟ್, ನಿಜವಾಗ್ಲೂ ಅಲ್ಲ, ಈಸ್ ಆಲ್ಸೋ ಅ ಪಾರ್ಟ್. ಅದು ಟ್ರೀಟ್ಮೆಂಟ್ ಪಾರ್ಟ್ ಏನಾಗಿರಬೇಕು ಅಂದರೆ ಚೆನ್ನಾಗಿ ಮಾತನಾಡೋದು ಅಂಥೇಳಿ, ಅದು ಒಂದು ಚಿಕಿತ್ಸೆಯ ಭಾಗವಾಗಬೇಕು. ಅಂದಾಗ ಮಾತ್ರ ರೋಗಿ ಬೇಗನೆ ಗುಣಮುಖ ಆಗ್ತಾನೆ ಅಂಥೇಳಿ. ಇಟ್ ಈಸ್ ಸೇಡ್ ದ್ಯಾಟ್ ಅಂದರೆ ಈ ರೀತಿಯಾಗಿ ಹೇಳ್ತಾರೆ, ಅ ಕಪಲ್ ಆಫ್ ಫ್ರೆಂಡ್ಲಿ ವರ್ಡ್ಸ್, ಎರಡು ಶಬ್ದಗಳನ್ನ ಮಾತಾಡ್ಬೋದು, ಅದು ಸ್ನೇಹಮಯವಾಗಿ. ಫ್ರಮ್ ದ ಡಾಕ್ಟರ್, ಒಂದು ಡಾಕ್ಟರ್ ವೈದ್ಯ, ಆರ್ ಇವನ್ ಅ ಸ್ಮೈಲ್ ಕ್ಯಾನ್ ಗೋ ಅ ಲಾಂಗ್ ವೇ ಇನ್ ದ ಮೇಕಿಂಗ್ ದ ಪೇಷಂಟ್ ಫೀಲ್ ಬೆಟರ್. ನಿಮಗೆ ಮಾತನಾಡಲಿಕ್ಕೆ, ಡಾಕ್ಟ್ರುಗಳಿಗೆ ಮಾತನಾಡಲಿಕ್ಕೆ ಆಗಲೇ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಸ್ಮೈಲನ್ನು ಕೊಡಿ ಅಂತೇಳಿ, ಒಂದು ಮುಗುಳ್ನಗೆಯನ್ನು ನೋಡಿ ಬೀರಿ, ಅದು ಎಷ್ಟೋ ಒಂದು ಬೆಟರ್, ಒಂದು ಉತ್ತಮವಾಗಿರ್ತಕ್ಕಂತಹ ಭಾವನೆಗಳನ್ನು ರೋಗಿಯಲ್ಲಿ ಮೂಡಿಸುತ್ತೆ ಅನ್ನುವಂಥ ವಿಚಾರವಾಗಿ ನಾವು ನೋಡ್ಕೋಬೋದಾಗಿದೆ. ಇನ್ನು ಇನ್ನೊಂದು ಇನ್ಸಿಡೆಂಟ್ ಹೇಳ್ತಾ ಇದ್ದಾರೆ 8ನೇ ಪ್ಯಾರಾಗ್ರಾಫಲ್ಲಿ, ಅದನ್ನು ನೋಡ್ತಾ ಸಾಗೋಣ. ಆನ್ ಅ ಸರ್ಟನ್ ಒಕ್ಯಾಷನ್, ಇಲ್ಲಿ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಐ ಹೈಲ್ಡ್ ಅಂತಂದರೆ ಇಲ್ಲಿ ಬಾಡಿಗೆ ಪಡೆಯೋದು ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಆಟೋ ರಿಕ್ಷಾ, ನಾನು ಆಟೋ ರಿಕ್ಷಾನ ಬಾಡಿಗೆ ಪಡ್ಕೊಂಡಿದ್ದೆ. ಆ್ಯಂಡ್ ಸೇಡ್, ನಾನು ಹೇಳಿದೆ, ಸಿಟಿ ಹಾಸ್ಪಿಟಲ್ ಅಂದರೆ ಸಿಟಿಯಲ್ಲಿರ್ತಕ್ಕಂಥ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ನಾನು ಹೇಳಿದೆ. ದ ಆಟೋ ಮ್ಯಾನ್ ಡಿಡ್ ನಾಟ್ ಲುಕ್ ಆ್ಯಟ್ ಮೀ, ಆ ಆಟೋ ಓಡಿಸ್ತಕ್ಕಂತಹ ವ್ಯಕ್ತಿ ನನ್ನ ಕಡೆ ನೋಡಲೇ ಇಲ್ಲ. ಬಟ್ ಆದರೆ ಸಿಂಪ್ಲಿ ಡೌನ್ ದ ಮೀಟರ್, ಅವೇನು ಮಾಡಿದ, ಆ ಒಂದು ಆಟೋದಲ್ಲಿರ್ತಕ್ಕಂಥ ಮೀಟರನ್ನು ಕೆಳಗೆ ಮಾಡಿಬಿಟ್ಟು, ವೆಲ್ ಇಟ್ ವಾಸ್ ಅ ಕ್ಲಿಯರ್ ಇಂಡಿಕೇಶನ್, ಪರವಾಗಿಲ್ಲ, ಏನೂ ಮಾತಾಡಲಿಲ್ಲ. ಆದರೂ ಆ ಮೀಟರ್ನ ಡೌನ್ ಮಾಡಿದಾಗ ನನಗೆ ತಿಳುವಳಿಕೆ ಬಂತು, ಅಥವಾ ನಂಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅವನು ತಯಾರಿದ್ದಾನೆ ಹೋಗುವುದಕ್ಕೆ ಅಂಥೇಳಿ. ಇಟ್ ವಾಸ್ ಅ ಕ್ಲಿಯರ್ ಇಂಡಿಕೇಶನ್ ಅಂತ ಹೇಳಿದ್ರೆ, ಅದು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಸೂಚನೆ. ದ್ಯಾಟ್ ಹಿ ವಾಸ್ ವಿಲ್ಲಿಂಗ್ ಟು ಟೇಕ್ ಮೀ ಟು ಮೈ ಡೆಸ್ಟಿನೇಷನ್, ನನಗೆ ಗೊತ್ತುಪಡಿಸಿರ್ತಕ್ಕಂಥ ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ಒಪ್ಕೊಂಡಿದ್ದಾನೆ ಅಂತೇಳಿ ನನಗೆ ಅನಿಸ್ತು. ಬಟ್ ಆದರೆ ವುಡ್ ನಾಟ್ ಇಟ್ ಹ್ಯಾವ್ ಬೀನ್ ಮಚ್ ಬೆಟರ್ ಇಫ್ ಹಿ ಹ್ಯಾಡ್ ಸೆಡ್ ಎಸ್ ಸರ್ ಪ್ಲೀಸ್ ಗೆಟ್ ಇನ್. ಅಕಸ್ಮಾತಾಗಿ ಈ ಒಂದು ಸಂದರ್ಭವನ್ನು ಯಾವ ರೀತಿ ನಾವು ಉತ್ತಮ ಮಾಡ್ಕೋಬೋದಾಗಿತ್ತು ಅಂತಂದರೆ, ವುಡ್ ನಾಟ್ ಇಟ್ ಹ್ಯಾವ್ ಬಿ ಬೆಟರ್ ಅಂತ ಹೇಳ್ತಾರೆ. ಇಫ್ ಈ ಹ್ಯಾಡ್ ಸೈಡ್, ಜಸ್ಟ್ ಒಂದು ಎರಡೇ ಶಬ್ದಗಳನ್ನ ಮಾತಾಡಿದ್ರೆ ಸಾಕಾಗಿತ್ತು. ಎಸ್ ಸರ್ ಪ್ಲೀಸ್ ಗೆಟ್ ಇನ್, ಬನ್ನಿ ಒಳಗೆ ಕೂತ್ಕೊಳ್ಳಿ ಅಂಥೇಳಿ ಆತ ಹೇಳಿದಂದರೆ ಆ ಒಂದು ಸಿಚುವೇಶನ್ ಇನ್ನೂ ಉತ್ತಮವಾಗಿರ್ತಾ ಇತ್ತು ಅಂತೇಳಿ ಕ್ಲಿಫರ್ಡ್ ಮಾರ್ಟಿಸ್ ಅವರು ಹೇಳ್ತಾ ಇದ್ದಾರೆ. ಸೇಡ್ ಕಮ್, ಇಲ್ಲಿ ಹೇಳ್ತಾರೆ ಸಿಂಪ್ಲಿ ಸೇಡ್ ಕಮ್, ಅದೆಲ್ಲ ಬೇಡ, ಪ್ಲೀಸ್ ಬೇಡ, ಏನೂ ಬೇಡ, ಸರ್ ಪ್ಲೀಸ್ ಗೆಟ್ ಇನ್ ಅದೇನು ಬೇಡ, ಅಟ್ಲೀಸ್ಟ್ ಜಸ್ಟ್ ಒನ್ ವರ್ಡ್ ಕಮ್ ಅಂತ ಹೇಳ್ಬೋದಾಗಿತ್ತು. ಅದನ್ನು ಆತ ಹೇಳಲಿಲ್ಲ. ದ ಲೀಸ್ಟ್ ಹಿ ಕುಡ್ ಹ್ಯಾವ್ ಡನ್ ವಾಸ್ ಟು ಮೇಕ್ ಅ ಗೆಸ್ಚರ್ ವಿತ್ ಹಿಸ್ ಫೇಸ್ ಆರ್ ಹ್ಯಾಂಡ್. ಕಮ್ ಅನ್ನೋ ಶಬ್ದವೂ ಬೇಡ, ಅಟ್ಲೀಸ್ಟ್ ಒಂದು ಕೈಯಿಂದ ಅಥವಾ ಮುಖದಿಂದ ಸನ್ನೆಯನ್ನಾದರೂ ಮಾಡಬಹುದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಿ ಕುಡ್ ಹ್ಯಾವ್ ಡನ್ ವಾಸ್ ಟು ಮೇಕ್ ಅ ಗೆಸ್ಚರ್ ಅಂತಂದರೆ ಸನ್ನೆ ಮಾಡೋದು, ಕೈಯಿಂದ ಸನ್ನೆ ಮಾಡೋದು, ಮುಖದಿಂದ ಸನ್ನೆ ಮಾಡ್ತಕ್ಕಂಥದ್ದು. ವಿತ್ ಹಿಸ್ ಫೇಸ್ ಆರ್ ಹ್ಯಾಂಡ್, ಕೈಯಿಂದ ಸನ್ನೆ ಮಾಡಿದರೆ, ಐ ಡಿಡ್ ಮೆನ್ಷನ್ ದ ಪಾಯಿಂಟ್ ಟು ಹಿಮ್, ನಾನು ಈ ವಿಚಾರವಾಗಿ ಅವನ ಜೊತೆಗೆ ಮಾತನಾಡಿದೆ, ಈ ಒಂದು ವಿಚಾರವನ್ನು ಅವ್ರ ಮುಂದೆ ಇಟ್ಟೆ, ಅವನು ಒಪ್ಕೊಂಡ ಅಂಥೇಳಿ. ಆ್ಯಂಡ್ ಟು ಮೈ ಗುಡ್ ಲಕ್ ಹಿ ಅಗ್ರೀಡ್ ವಿತ್ ಮೀ, ನನ್ನ ಅದೃಷ್ಟ ಏನೋ ಅಥವಾ ಒಪ್ಕೊಂಡ, ಹೌದು ಸರ್ ಹಂಗೆ ಮಾಡಬೇಕಾಗಿತ್ತು ಅಂತ ಅವನು ಒಪ್ಕೊಂಡ. ಆನ್ ಅದರ್ ಒಕ್ಯಾಷನ್, ಇನ್ನೊಂದು ಸಂದರ್ಭದಲ್ಲಿ, ಐ ಕಾಲ್ಡ್ ಆ್ಯನ್ ಆಟೋ ಆ್ಯಂಡ್ ಸೇಡ್, ನಾನು ಒಬ್ಬ ಆಟೋದವನನ್ನು ಕರೆದೆ, ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳಿದೆ. ಹಿ ಸೇಡ್ ಸಾರಿ ಸರ್ ಇಟ್ ಈಸ್ ಟೈಮ್ ಫಾರ್ ಮೀ ಟು ಹ್ಯಾಂಡ್ ಓವರ್ ದ ಆಟೋ. ಅವ್ನು ಹೇಳಿದ, ಆ ಆಟೋ ವ್ಯಕ್ತಿ ಏನು ಮಾಡ್ತಾನೆ, ಆಟೋ ಡ್ರೈವರ್ ಏನು ಮಾಡ್ತಾನೆ, ಹೇಳ್ತಾನೆ, ಹಿ ಸೇಡ್ ಸಾರಿ ಸರ್, ದಯವಿಟ್ಟು ಕ್ಷಮಿಸಿ, ಇಟ್ ಈಸ್ ಟೈಮ್ ಫಾರ್ ಮೀ ಟು ಹ್ಯಾಂಡ್ ಓವರ್ ದ ಆಟೋ, ಇದು ನನಗೆ ಸಮಯ ಆಗಿದೆ, ನನ್ನ ಆಟೋನ ನಾನು ಹ್ಯಾಂಡ್ ಓವರ್ ಕೊಡಬೇಕು ಅಂತ ಹೇಳ್ತಾನೆ. ಆ್ಯಂಡ್ ಸೊ ಸೇಯಿಂಗ್ ಅಂದರೆ ಈ ರೀತಿ ಹೇಳ್ತಾ, ಹಿ ಹೈಲ್ಡ್ ಅನದರ್ ಆಟೋ ಆ್ಯಂಡ್ ಆಸ್ಕ್ಡ್, ಮತ್ತು ಇನ್ನೊಂದು ಆಟೋನ ಕರೆದುಬಿಟ್ಟು ಹೇಳ್ತಾನೆ, ಗುರು ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳ್ದ. ದ್ಯಾಟ್ ಮ್ಯಾನ್ ಅಗ್ರೀಡ್ ಆ್ಯಂಡ್ ಐ ಗಾಟ್ ಇನ್, ಮತ್ತು ಆ ಮನುಷ್ಯ ನನಗೆ ಕರ್ಕೊಂಡು ಹೋಗೋದಕ್ಕೆ ಒಪ್ಕೊಂಡ, ನಾನು ಒಳಗಡೆ ಹೋಗಿ ಕೂತ್ಕೊಂಡೆ. ದಿಸ್ ಶೋಸ್, ಇದೇನು ತೋರಿಸುತ್ತೆ ಅಂತಂದರೆ, ದಟ್ ವಿ ಕ್ಯಾನ್ ಸೇ, ನಾವು ಹೇಳಬಹುದು ಏನನ್ನು, ನೋ ಆಲ್ಸೋ ಇನ್ ದ ಮೋಸ್ಟ್ ಪ್ಲೀಸೆಂಟ್ ವೇ, ಭಾಳಷ್ಟು ಸಂತೋಷಕರವಾಗಿರ್ತಕ್ಕಂತಹ ಹಿತಕರವಾಗಿರ್ತಕ್ಕಂಥ ಒಂದು ವೇಯಲ್ಲಿ ನಾವು ಹೇಳ್ಬೋದಾಗಿದೆ ಅಂತೇಳಿ ಇಲ್ಲಿ 8ನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾ ಇದ್ದಾರೆ.
ಇನ್ನು 9ನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಈ 9th ಪ್ಯಾರಾಗ್ರಾಫನ್ನು ನೋಡಲಾಗಿ ಇವನ್ ಅ ವೆರಿ ಆರ್ಡಿನರಿ ಥಿಂಗ್, ಭಾಳ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಿಷಯ ಇದು. ಲೈಕ್ ಗಿವಿಂಗ್ ಆಲ್ಮ್ಸ್ ಅಂದರೆ ಭಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಟು ಅ ಬೆಗ್ಗರ್ ಒಬ್ಬ ಭಿಕ್ಷುಕರಿಗೆ ಭಿಕ್ಷೆಯನ್ನು ಕೊಡ್ತಕ್ಕಂಥದ್ದು ಸಹಿತ ಕ್ಯಾನ್ ಬಿ ಡನ್ ಇನ್ ಅ ಬೆಟರ್ ವೇ, ಅದನ್ನು ಸಹಿತ ಇನ್ನೂ ಉತ್ತಮವಾಗಿ ನಾವು ಮಾಡಬಹುದು. ಹೇಗೆ ಅಂತ ಹೇಳ್ತಾ ಇದ್ದಾರೆ ಅವರಿಗೆ. ಹಿಯರ್ ಟೇಕ್ ದಿಸ್, ಇಲ್ಲಿ ನೋಡು ತೆಗೆದುಕೋ ಇದನ್ನು ಅಂತೇಳಿ ನಾವು ಹೇಳ್ಬೋದು. ವಿ ಕ್ಯಾನ್ ಸೇ ನೈಸ್ಲಿ, ಇದನ್ನು ಒಂದಿಷ್ಟು ಇಮೋಷನ್ನಿಂದ ಒಂದಿಷ್ಟು ಫೀಲಿಂಗ್ನಿಂದ ಭಾವನೆಗಳಿಂದ ಹೇಳಬೇಕಾಗತ್ತೆ. ಹಿಯರ್ ಟೇಕ್ ದಿಸ್ ಪ್ಲೀಸ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸೇ ನೈಸ್ಲಿ ಆ್ಯಂಡ್ ವಿತ್ ಸಮ್ ಫೀಲಿಂಗ್ಸ್, ಒಂದಿಷ್ಟು ಭಾವನೆಗಳನ್ನು ಬೆರೆಸಿ ಈ ಒಂದು ಮಾತುಗಳನ್ನು ಹೇಳಬೇಕಾಗತ್ತೆ. ವಾಟ್ ಡು ಮೋಸ್ಟ್ ಪೀಪಲ್ ಡೂ ಅಂದರೆ ಈ ಒಂದು ಜಗತ್ತಿನಲ್ಲಿರ್ತಕ್ಕಂಥ 80 to 90% ಪೀಪಲ್ ಏನು ಮಾಡ್ತಾರೆ, ದೇ ರೆಫ್ಯೂಸ್ ಟು ಲುಕ್ ಆ್ಯಟ್ ದ ಬೆಗ್ಗರ್, ಅವರು ತಿರಸ್ಕರಿಸ್ತಾರೆ, ಅವನ ಕಡೆ ನೋಡೋದಕ್ಕೆ ಹೋಗೋದಿಲ್ಲ ಅಂತೇಳಿ. ದೇ ರೆಫ್ಯೂಸ್ ಟು ಲುಕ್ ಆ್ಯಟ್ ದ ಬೆಗ್ಗರ್ನ ನೋಡಲಿಕ್ಕೆ ಹೋಗೋದಿಲ್ಲ. ಇಫ್ ಹಿ ಪರ್ಸಿಸ್ಟ್ಸ್ ಅಂದರೆ ಒಂದು ಸತ್ಯ ಆತ ಏನು ಮಾಡ್ತಾನೆ, ಪರ್ಸಿಸ್ಟ್ ಅಂದರೆ ಇಲ್ಲಿ ಅರ್ಥ ಏನಾಗುತ್ತೆ, ಬೆನ್ನು ಬಿಡದಿರು ಅಂತ ಅರ್ಥ ಆಗುತ್ತೆ. ಪರ್ಸಿಸ್ಟ್ ಅಂದರೆ ಏನಿಲ್ಲಿ ಬೆನ್ನು ಬಿಡದಿರು ಅಥವಾ ಬಿಡದೆ ಹಿಂಬಾಲಿಸುವ ಅಂತೇಳಿ. ಯಾವಾಗ ಬಿಡದೆ ಹಿಂಬಾಲಿಸೋಕ್ಕೆ ಆರಂಭ ಮಾಡ್ತಾನೆ ಬೆಗ್ಗರ್ ಅಥವಾ ಭಿಕ್ಷುಕ, ದೇ ಇಂಡಿಕೇಟ್ ದ್ಯಾಟ್ ಹಿ ಶುಡ್ ಗೋ ಅಹೆಡ್. ಎಫ್ ಟು ಲುಕ್ ಆಟ್ ದ ಬೆಗ್ಗರ್, ಇಫ್ ಹಿ ಪರ್ಸಿಸ್ಟ್ ದೇ ಇಂಡಿಕೇಟ್, ಅವ್ರು ಏನು ಮಾಡ್ತಾರೆ, ಕೈ ಸನ್ನೆ ಮಾಡ್ತಾರೆ ಅಥವಾ ಮುಖದಿಂದ ಸನ್ನೆ ಮಾಡ್ತಾರೆ, ಇಂಡಿಕೇಟ್ ಮಾಡ್ತಾರೆ, ಸೂಚನೆ ಕೊಡ್ತಾರೆ. ಹಿ ಶುಡ್ ಗೋ ಅಹೆಡ್, ನೀ ಮುಂದೆ ಹೋಗೋ ಅಂತೇಳಿ ಆತನಿಗೆ ಸನ್ನೆ ಮಾಡ್ತಾರೆ, ಕೈಯಿಂದ ಸನ್ನೆ ಮಾಡ್ತಾರೆ, ಇಲ್ಲಾಂದ್ರೆ ಮುಖದಿಂದ ಸನ್ನೆ ಮಾಡಿ ಹೇಳ್ತಾರೆ. ಸಮ್ ಸೇಸ್, ಮುಂದೆ ಹೋಗಪ್ಪ, ಏನು ಕೆಲವು ಜನ ಏನು ಹೇಳ್ತಾರೆ, ಮುಂದೆ ಹೋಗಪ್ಪ, ಗೋ ಫರ್ದರ್ ಅಂತ ಹೇಳ್ತಾರೆ. ಆರ್ ಸಮ್ ಸಚ್ ಥಿಂಗ್, ಸಮ್ ಡೋಂಟ್ ಸೇ ಎನಿಥಿಂಗ್, ಅವ್ರು ಏನೂ ಹೇಳೋದಿಲ್ಲ, ಕೆಲವೊಂದು ಜನ ಏನೂ ಹೇಳೋದಿಲ್ಲ. ಬಟ್ ಟ್ರೈ ಟು ಶನ್ ದ ಬೆಗ್ಗರ್, ಅವರು ಆ ಒಂದು ಬೆಗ್ಗರ್ನ ಭಿಕ್ಷುಕನ ದೂರವಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬೈ ದೇರ್ ಬಾಡಿ ಲ್ಯಾಂಗ್ವೇಜ್, ತಮ್ಮ ಒಂದು ದೈಹಿಕವಾದ ಆಂಗಿಕವಾಗಿರ್ತಕ್ಕಂಥ ಒಂದು ಭಾಷೆಯ ಮುಖಾಂತರವಾಗಿ ಕೈ ಸನ್ನೆ ಮಾಡೋದು, ಮುಖ ಸನ್ನೆ ಮಾಡೋದು, ಈ ರೀತಿಯಾಗಿ ಅವನನ್ನು ದೂರ ಮಾಡಲಿಕ್ಕೆ ನೋಡ್ತಾರೆ. ಆ್ಯಂಡ್ ಫೈನಲಿ ಕೊನೆಗೆ ವೆನ್ ದ ಗಿವಿಂಗ್ ಬಿಕಮ್ಸ್ ಇನ್ಎವಿಟೇಬಲ್, ಯಾವಾಗ ಕೊಡಲೇಬೇಕಾಗಿರ್ತಕ್ಕಂಥ ಸಂದರ್ಭ ಬಂದುಬಿಡುತ್ತೆ, ಆವಾಗ ಏನು ಮಾಡ್ತಾರೆ ಅಂತಂದರೆ, ಅವರು ಕೊಡಲೇಬೇಕಂತ ಸಂದರ್ಭ ಬಂದಾಗ ಕೊಡೋದು ಅನಿವಾರ್ಯ ಅಂತ ಆದಾಗ ಏನು ಮಾಡ್ತಾರೆ, ದೇ ಗಿವ್ ಗ್ರ್ಯೂಡಿಂಗ್ಲಿ ಅಂದರೆ ಒಲ್ಲದ ಮನಸ್ಸಿನಿಂದ ಅವನಿಗೆ ಭಿಕ್ಷೆಯನ್ನು ಕೊಡ್ತಾರೆ. ಇಫ್ ವಿ ಡಿಸೈಡ್ ಟು ಗಿವ್ ಆಲ್ಮ್ಸ್, ಒಂದು ವೇಳೆ ನಾವು ಭಿಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿದರೆ, ಶುಡ್ ವಿ ನಾಟ್ ಡೂ ಸೋ ಗ್ರೇಸ್ಫುಲಿ, ಅದನ್ನೇ ನಾವು ಇನ್ನೂ ಚೆನ್ನಾಗಿ ಮನೋಹರವಾಗಿ ಮಾಡಬಹುದಾಗಿದೆ. ಇನ್ ಮುಂಬೈ, ಈ ಮುಂಬೈ ನಗರದಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ಅವರು ಇಲ್ಲಿ ನಮಗೆ. ಇನ್ ಮುಂಬೈನಲ್ಲಿ ದೇ ಹ್ಯಾವ್ ಅ ನೈಸ್ ವೇ ಆಫ್ ಸೇಯಿಂಗ್, ಅಲ್ಲಿ ಒಂದು ಉತ್ತಮವಾದಂಥ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಮಾತಿದೆ. ಮಾಫ್ ಕರೋ, ಪ್ಲೀಸ್ ಎಕ್ಸ್ಕ್ಯೂಸ್, ಕ್ಷಮಿಸು ಅಂತೇಳಿ. ಇಟ್ ಈಸ್ ನೈಸ್ ಟು ಸೇ, ಇಟ್ ಈಸ್ ನೈಸ್ ವೇ ಆಫ್ ಸೇಯಿಂಗ್, ಇದು ಹೇಳೋದು ಭಾಳ ಉತ್ತಮ ಅಂತೇಳಿ. ಸಾರಿ ಐ ಆಮ್ ನಾಟ್ ಏಬಲ್ ಟು ಗಿವ್, ನಾನು ಕೊಡೋದಕ್ಕೆ ಅರ್ಹನಾಗಿಲ್ಲ ಅಥವಾ ನಾನು ಸಮರ್ಥನಾಗಿಲ್ಲ ಅಂಥೇಳಿ ಹೇಳೋದು ಉತ್ತಮ. ಹೌದಾ. ಇನ್ನು 10ನೇ ಪ್ಯಾರಾಗ್ರಾಫ್ನಲ್ಲಿ ನೋಡೋಣ. 10th ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ. ವಿ ಹ್ಯಾವ್ ಅ ನಂಬರ್ ಆಫ್ ನೋಟಿಸಸ್, ನಾವು ಕೆಲವೊಂದಿಷ್ಟು ಆದೇಶಗಳನ್ನ ನೋಡ್ತೇವೆ, ಇನ್ಸ್ಟ್ರಕ್ಷನ್ಸ್ ಸೂಚನೆಗಳನ್ನ ನೋಡ್ತೇವೆ, ಆ್ಯಂಡ್ ಆರ್ಡರ್ಸ್ ಆಜ್ಞೆಗಳನ್ನು ನೋಡ್ತಾ ಇರ್ತೇವೆ. ಈಗ ಒಂದು ಪಬ್ಲಿಕ್ ಪ್ಲೇಸಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಮಾಡ್ತಾರೆ, ಕೆಲವೊಂದಿಷ್ಟು ನೋಟಿಸ್ಗಳನ್ನ ಹಾಕಿರ್ತಾರೆ, ಇನ್ಸ್ಟ್ರಕ್ಷನ್ಸ್ಗಳನ್ನ ಅಂದರೆ ಸೂಚನೆಗಳನ್ನ ಹಾಕಿರ್ತಾರೆ, ಇನ್ನು ಕೆಲವೊಂದಿಷ್ಟುಗಳನ್ನ ಆರ್ಡರ್ಸ್ಗಳನ್ನು ಆಜ್ಞೆಗಳನ್ನು ಹಾಕಿರ್ತಾರೆ, ನೋಡಿರ್ತೇವೆ ನಾವು. ಎಂತ ಲೈಕ್ ನೋ ಪಾರ್ಕಿಂಗ್, ಇಲ್ಲಿ ನಿಮ್ಮ ವೆಹಿಕಲ್ಗಳನ್ನ ತರಬೇಡಿ, ನೋ ಪಾರ್ಕಿಂಗ್ ಏರಿಯಾ ಅಂತ ಹೇಳ್ತಿರ್ತಾರೆ. ನೋ ಸ್ಮೋಕಿಂಗ್, ಇಲ್ಲಿ ಏನು ಮಾಡಬಾರ್ದು, ಧೂಮಪಾನ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ. ನೋ ಅಡ್ಮಿಷನ್ ಅಂದರೆ ಇಲ್ಲಿ ಪ್ರವೇಶವಿಲ್ಲ ಅಂತ ಹೇಳ್ತಿರ್ತಾರೆ. ವಿಸಿಟರ್ಸ್ ಕಾರ್ಸ್ ನಾಟ್ ಅಲೌಡ್, ಭೇಟಿ ಆಗಕ್ಕೆ ಬಂದಿರತಕ್ಕಂಥವರ ಕಾರ್ಗಳಿಗೆ ಇಲ್ಲಿ ಅವಕಾಶವಿಲ್ಲ ಅಂತ ಹೇಳ್ತಿರ್ತಾರೆ. ಆ್ಯಂಡ್ ಸೋ ಆನ್, ಭಾಳಷ್ಟು ಇಂತಹ ಒಂದು ನೋಟಿಸ್ಗಳನ್ನು ಅಂದರೆ ಸೂಚನೆಗಳನ್ನು, ಆದೇಶಗಳನ್ನು, ಆಜ್ಞೆಗಳನ್ನು ನಾವು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ಮಾಡಿರ್ತೇವೆ, ನೋಡಿರ್ತೇವೆ ಅಂಥೇಳಿ. ಆ್ಯಂಡ್ ಸೋ ಆನ್ ಸೋ ಫಾರ್ತ್, ಡೋಂಟ್ ದಿಸ್ ಟರ್ಮ್ಸ್ ಶುಡ್ ಸೌಂಡ್ ರಾದರ್ ರಫ್, ಈ ಎಲ್ಲ ಏನು ಬಳಸ್ತಾ ಇದ್ದಾರೆ, ನೋ ಸ್ಮೋಕಿಂಗ್, ನೋ ಅಡ್ಮಿಷನ್, ವಿಸಿಟರ್ಸ್ ಕಾರ್ಸ್ ಆರ್ ನಾಟ್ ಅಲೌಡ್, ಈ ರೀತಿಯಾಗಿರ್ತಕ್ಕಂಥ ಏನು ಸೂಚನೆಗಳಿವೆ, ಇವು ಸ್ವಲ್ಪ ಕೇಳಿಸ್ಕೊಳ್ಳಲಿಕ್ಕೆ ಸ್ವಲ್ಪ ರಫ್ ಅನ್ನಿಸ್ತಾ ಇವೆ, ಒರಟು ಅಂತ ಅನ್ನಿಸ್ತಾ ಇದ್ದಾವೆ ಇಲ್ಲಿ ಕ್ಲಿಪರ್ಡ್ ಮಾರ್ಟಿಸ್ ಅವರಿಗೆ. ಟ್ರೂ, ನಿಜವಾಗಲೂ. ಪೀಪಲ್ ಆರ್ ಟ್ರೈಯಿಂಗ್ ಟು ಬಿ ಬ್ರೀಫ್, ಜನರು ಭಾಳಷ್ಟು ಸಂಕ್ಷಿಪ್ತವಾಗಿ ಸೂಚನೆಗಳನ್ನು ಕೊಡೋದಕ್ಕೆ ಬಯಸ್ತಾ ಇದ್ದಾರೆ. ಪೀಪಲ್ ಆರ್ ಟ್ರೈಯಿಂಗ್ ಟು ಬಿ ಬ್ರೀಫ್,
ಈ ಒಂದು ಉದಾಹರಣೆ ತಿಳ್ಕೊಳ್ಳಿ. ನೋ ಪಾರ್ಕಿಂಗ್ ಅಂದರೆ ಇಲ್ಲಿ ನೀವು ಪಾರ್ಕ್ ಮಾಡುವ ಹಾಗಿಲ್ಲ ವೆಹಿಕಲ್ಗಳನ್ನು ಅಂತ ಅರ್ಥ ಆಗುತ್ತೆ. ಅದು ಬ್ರೀಫಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇಲ್ಲಿ ನೀವು ತಂದಿರುವಂತಹ ವಾಹನಗಳನ್ನು ದ್ವಿಚಕ್ರ ವಾಹನವನ್ನು ಇಲ್ಲಿ ನಿಲ್ಲಿಸುವಂತಿಲ್ಲ ಅಂತ ಬರೆದ್ರೆ ಅದು ಭಾಳಷ್ಟು ದೊಡ್ಡದಾಗತ್ತೆ, ಅದು ಸೂಟ್ ಆಗೋದಿಲ್ಲ. ಅದಕ್ಕಾಗಿ ಶಾರ್ಟ್ ಅಂದರೆ ಭಾಳಷ್ಟು ಬ್ರೀಫಾಗಿ ಸಂಕ್ಷಿಪ್ತವಾಗಿ ಹೇಳ್ತಕ್ಕಂಥದ್ದಕ್ಕೆ ಭಾಳಷ್ಟು ಮಹತ್ವ ಇದೆ ಇವತ್ತಿನ ದಿವಸ. ನೋ ಪಾರ್ಕಿಂಗ್ ಅನ್ನೋದ್ರ ಮುಖಾಂತರ ನಾವು ಅದನ್ನು ಹೇಳ್ತಾ ಇದ್ದೇವೆ, ಹೌದಾ. ಪೀಪಲ್ ಟ್ರೈಂಗ್ ಟು ಬಿ ಬ್ರೀಫ್ ಬಿಕಾಸ್ ಬ್ರೇವಿಟಿ ಈಸ್ ಅ ಜೆನ್ಯೂನ್ ನೀಡ್ ಅಂತ ಹೇಳ್ತಾರೆ. ಜೆನ್ಯೂನ್ ನೀಡ್ ಅಂತ ಹೇಳ್ತಾರೆ. ಜೆನ್ಯೂನ್ ನೀಡ್ ಅಂತಂದರೆ ಭಾಳ ಅವಶ್ಯವಾಗಿರ್ತಕ್ಕಂಥ ಒಂದು ಅಗತ್ಯತೆ. ಅದು ಸ್ವಲ್ಪದರಲ್ಲೇ ವಿಚಾರವನ್ನು ತಿಳಿಸಿಬಿಡಬೇಕು ಅಂತೇಳಿ, ಅಂದರೆ ಸಂಕ್ಷಿಪ್ತವಾಗಿ ವಿಚಾರವನ್ನು ನಾವು ಇಲ್ಲಿ ತಿಳಿಸ್ಬೇಕಾಗತ್ತೆ. ಅದು ಜೆನ್ಯೂನ್ ನೀಡ್ ಆಗಿರುತ್ತೆ ಅಂತ ಹೇಳ್ತಾರೆ, ಹೌದಾ. ಇನ್ನು ಜೆನ್ಯೂನ್ ಇರೋದ್ರಿಂದ, ನಿಜವಾದ ಒಂದು ಅವಶ್ಯಕತೆ ಇರೋದ್ರಿಂದ ಸಚ್ ಪಬ್ಲಿಕ್ ನೋಟಿಸಸ್, ಸಾರ್ವಜನಿಕ ಒಂದು ಏನು ಸೂಚನೆಗಳಿವೆ. ಬಟ್ ವಿ ಹ್ಯಾವ್ ಸೀನ್, ನಾವು ನೋಡಿದ್ದೇವೆ, ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಏನು ನೋಡಿದ್ದಾರೆ? ದ್ಯಾಟ್ ಅಟ್ಲೀಸ್ಟ್ ಇನ್ ದ ಕೇಸ್ ಆಫ್ ಸ್ಮೋಕಿಂಗ್, ಈ ಒಂದು ಧೂಮಪಾನವನ್ನು ನಿಷೇಧಿಸಲಾಗಿದೆ ಅಥವಾ ಧೂಮಪಾನ ಮಾಡುವಂತಿಲ್ಲ ಅನ್ನುವಾಗ, ಪೀಪಲ್ ಹ್ಯಾವ್ ಮೇಡ್ ಸಮ್ ಇನೋವೇಷನ್ಸ್, ಕೆಲವೊಂದಿಷ್ಟು ಹೊಸದಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಆರಂಭಿಸಿದ್ದಾರೆ. ನವಡೇಸ್, ಇತ್ತೀಚಿನ ದಿನಗಳಲ್ಲಿ. ದೇ ರೈಟ್, ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್, ನಿಮಗೆ ಅಭಿನಂದನೆಗಳು ನೀವು ಸ್ಮೋಕಿಂಗ್ ಮಾಡಿದ್ದಕ್ಕಾಗಿ ಅಂತೇಳಿ ಬರಿತಾ ಇದ್ದಾರೆ. ಅಂದರೆ ಇಲ್ಲಿ ನೋ ಸ್ಮೋಕಿಂಗ್ ಅನ್ನೋಕ್ಕಿಂತ ಇದು ಸ್ವಲ್ಪ ಉತ್ತಮವಾಗಿರುತ್ತೆ ಅನ್ನೋದು. ಈ ಏನು ಇನ್ಸ್ಟ್ರಕ್ಷನ್ ಬರ್ತಾ ಇದ್ದಾವಲ್ಲ, ಸೂಚನೆ, ಆದೇಶ ಮತ್ತು ಆಜ್ಞೆಗಳು ಬರ್ತಾ ಇದ್ದಾವಲ್ಲ, ಇವುಗಳ ಸಹಿತ ಉತ್ತಮಿಕೆಯನ್ನು ನಾವು ಕಾಣಬಹುದಾಗಿದೆ. ಅಲ್ಲಿ ನೋ ಸ್ಮೋಕಿಂಗ್ ಅನ್ನೋ ಬದಲಾಗಿ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್ ಅಂತ ಹೇಳಿದರೆ ಅದು ಇನ್ನೂ ಉತ್ತಮವಾಗಿ ಇರುತ್ತೆ ಅನ್ನುವಂಥ ಒಂದು ವಿಚಾರ ಇಲ್ಲಿ ಕ್ಲಿಫರ್ಡ್ ಮಾರ್ಟಿಸ್ ಅವರು ಈ ಒಂದು ಸೂಚನೆಯನ್ನು ಎಲ್ಲೋ ಓದಿದ್ದಾರೆ, ಅದನ್ನು ಇಲ್ಲಿ ಅವರು ನಿಮಗೆ ಕೊಟ್ಟಿದ್ದಾರೆ. ಇನ್ನು 11ನೇ ಪ್ಯಾರಾಗ್ರಾಫ್ನ ನೋಡಲಾಗಿ, ಕಾಂಟ್ ವಿ ಟ್ರೈ ಟು ಯೂಸ್ ಬೆಟರ್ ಟರ್ಮ್ಸ್ ಇನ್ ಅದರ್ ಕೇಸಸ್ ಆಲ್ಸೋ. ಇಲ್ಲಿ ಒಂದೇ ಒಂದು ಎಕ್ಸಾಂಪಲ್ನ ಕೊಟ್ಟರೆ ನಿಮಗೆ, ನೋ ಸ್ಮೋಕಿಂಗ್ ಅನ್ನೋ ಬದಲಾಗಿ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್ ಅಂತ ಕೊಟ್ಟರಲ್ಲ. ಇನ್ನು ಭಾಳಷ್ಟು ಅದಾವಲ್ಲ, ಎಲ್ಲ ನೋಟಿಸ್ಗೂ ಸಹಿತ ಇದೇ ತೆರನಾಗಿರ್ತಕ್ಕಂಥ ಬದಲಾವಣೆಯನ್ನು ತರಬಹುದಲ್ಲ, ಉತ್ತಮವಾಗಿರ್ತಲ್ಲ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಸಜೆಸ್ಟಿಂಗ್ ದ್ಯಾಟ್, ನಾನೇನು ಈ ರೀತಿ ಸಲಹೆ ಕೊಡ್ತಾ ಇಲ್ಲ. ಇನ್ ಎವ್ರಿ ಕೇಸ್, ಪ್ರತಿಯೊಂದು ಸಂದರ್ಭದಲ್ಲಿಯೂ ಸಹಿತ ವಿ ಶುಡ್ ಸೇ ಥ್ಯಾಂಕ್ ಯು ಫಾರ್ ಅಂತ ಬಳಸುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವರು. ಯಾವಾಗಲೂ ಥ್ಯಾಂಕ್ ಯು ಫಾರ್ ನಾಟ್ ಸ್ಮೋಕಿಂಗ್, ಥ್ಯಾಂಕ್ ಯು ಫಾರ್ ನಾಟ್ ಪಾರ್ಕಿಂಗ್ ಆ ರೀತಿ ಬಳಸುವಂಥದ್ದಲ್ಲ. ಅಲ್ಲಿ ಒಂದು ಸ್ವಲ್ಪ ಏನೋ ಒಂದು ಇಂಪ್ರೂವ್ಮೆಂಟ್ ಕಾಣಬೇಕು, ಸುಧಾರಣೆ ಕಾಣಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಷ್ಟೇ. ವಿ ಕ್ಯಾನ್ ಥಿಂಕ್ ಆಫ್ ಇನೋವೇಟಿವ್ ಮೆಥಡ್ಸ್, ಒಂದಿಷ್ಟು ಹೊಸದಾಗಿರ್ತಕ್ಕಂತಹ ನವೀನವಾಗಿರ್ತಕ್ಕಂಥ ಕೆಲವೊಂದಿಷ್ಟು ವಿಧಾನಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ. ಟು ಮೇಕ್ ಅವರ್ ಆರ್ಡರ್ಸ್, ನಮ್ಮ ಆಜ್ಞೆಗಳನ್ನು, ಇನ್ಸ್ಟ್ರಕ್ಷನ್ಸ್ ಸೂಚನೆಗಳನ್ನು, ಆ್ಯಂಡ್ ಆದೇಶಗಳನ್ನು, ನೋಟಿಸಸ್ ಸೌಂಡ್ ಮೋರ್ ಪೊಲೈಟ್, ಅವುಗಳ ಒಂದು ಸೌಂಡ್ ಹೇಗಿರಬೇಕು, ಅವು ಗೌರವಪೂರ್ವಕವಾಗಿರುವಂತೆ ನಾವು ನೋಡಿಕೊಳ್ಳಬೇಕಾಗಿದೆ. ಮೋರ್ ಪಾಲಿಶ್ಡ್ ಆಗಿರಬೇಕು, ಅವುಗಳನ್ನು ನೋಡಿದರೆ ಜನ ಆ ಕೆಲಸವನ್ನು ಮಾಡಬಾರ್ದು, ಆ ರೀತಿಯಾಗಿ ಇರಬೇಕಾಗತ್ತೆ. ಇನ್ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ, ಸಮ್ ರೆಸ್ಟೋರೆಂಟ್ಸ್ ಆರ್ ಫೇಮಸ್, ಇಲ್ಲಿ ಕೆಲವೊಂದಿಷ್ಟು ಹೋಟೆಲ್ಗಳಿದ್ದಾವೆ. ಎಲ್ಲಿ? ಸೌತ್ ಇಂಡಿಯಾದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಅವು ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ಹೋಟೆಲ್ಗಳು. ಫಾರ್ ದ ಟೇಸ್ಟಿ ಫೇರ್, ಇಲ್ಲಿ ಭಾಳಷ್ಟು ಟೇಸ್ಟಿಯಾಗಿರ್ತಕ್ಕಂತಹ ಒಂದು ಸಾಂಪ್ರದಾಯಿಕ ಪದ್ಧತಿಯ ಆಹಾರವನ್ನು ಕೊಡ್ತಾರೆ ಅವರು. ಫೇರ್ ಅಂತಂದರೆ ಸಾಂಪ್ರದಾಯಿಕ ಆಹಾರ ಒಂದು ಪದ್ಧತಿ, ಅದು ಕೊಡ್ತಾರೆ ಅವ್ರು ನಮಗೆ, ಹೌದು. ಅದಕ್ಕಾಗಿ ಭಾಳಷ್ಟು ಫೇಮಸ್ ಆಗಿವೆ. ದೇ ಆಫರ್ ಆ್ಯಂಡ್ ನ್ಯಾಚುರಲಿ ದೇರ್ ಫೋರ್ ಇನ್ ಸೌತ್ ಇಂಡಿಯಾ ಸಮ್ ರೆಸ್ಟೋರೆಂಟ್ಸ್ ಆರ್ ಫೇಮಸ್ ಫಾರ್ ದ ಟೇಸ್ಟಿ ಫೇರ್ ಆರ್ ದೇ ಆಫರ್ ನ್ಯಾಚುರಲಿ ದೇರ್ ಫೋರ್. ಅಲ್ಲಿ ಭಾಳಷ್ಟು ಸ್ವಾಭಾವಿಕವಾಗಿ ಏನಾಗಿರುತ್ತೆ, ಭಾಳಷ್ಟು ರಶ್ ಇರುತ್ತೆ. ದೇ ಹ್ಯಾವ್ ಬಿಗ್ ರಶ್, ಯಾಕಂದರೆ ಒಳ್ಳೆ ಆಹಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಟ್ ಈಸ್ ಅ ಪ್ರಾಬ್ಲಮ್ ಫಾರ್ ದ ಮ್ಯಾನೇಜ್ಮೆಂಟ್, ಅಲ್ಲಿ ವ್ಯವಸ್ಥಾಪಕರಿಗೆ ಭಾಳಷ್ಟು ಸಮಸ್ಯೆಗಳಿರ್ತವೆ. ಇನ್ ಒನ್ ಸಚ್ ರೆಸ್ಟೋರೆಂಟ್, ಅಂತಹ ಒಂದು ಹೋಟೆಲಲ್ಲಿ ಐ ಸಾ ಅ ಬೋರ್ಡ್, ನಾನೊಂದು ಬೋರ್ಡನ್ನು ನೋಡಿದೆ. ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್, ಭಾಳ ಹೊತ್ತಿನವರೆಗೆ ಇಲ್ಲಿ ಕೂತ್ಕೋಬೇಡಿ ಅಂಥೇಳಿ ಬರೆದಿದ್ರು. ಹೌ ಆಡ್, ಎಷ್ಟು ವಿಷಮ ಅನಿಸುತ್ತೆ, ಎಷ್ಟು ಕೆಟ್ಟದ್ದು ಅನಿಸುತ್ತೆ ಆ ಒಂದು ಹೇಳಿಕೆ. ಕ್ಯಾನ್ ದೇ ನಾಟ್ ಸೇ, ಅವ್ರು ಹೀಗೆ ಹೇಳ್ಬೋದಾಗಿತ್ತಲ್ಲ. ದ ಸೇಮ್ ಥಿಂಗ್ ಇನ್ ಬೆಟರ್ ವರ್ಡ್ಸ್, ಇನ್ನೂ ಉತ್ತಮವಾಗಿರ್ತಕ್ಕಂತಹ ಪದಗಳಿಂದ ಹೇಳ್ಬೋದಾಗಿತ್ತು. ಲಕ್ಕಿಲಿ, ಅದೃಷ್ಟವಶಾತ್, ಐ ಸಾ ಇನ್ ಅನದರ್ ಪ್ಲೇಸ್, ಇನ್ನೊಂದು ಸ್ಥಳದಲ್ಲಿ ನಾನು ನೋಡಿದೆ. ಅ ಬೋರ್ಡ್, ಪ್ಲೀಸ್ ಮೇಕ್ ರೂಮ್ ಫಾರ್ ವೇಟಿಂಗ್ ಕಸ್ಟಮರ್ಸ್, ನಿಮ್ಮ ಒಂದು ಕುಳಿತಿರ್ತಕ್ಕಂಥ ಕೋಣೆಯನ್ನು ವೇಟಿಂಗ್ ಮಾಡ್ತಕ್ಕಂಥ ಅಥವಾ ಕಾಯ್ತಾ ಇರ್ತಕ್ಕಂಥ ಕಸ್ಟಮರಿಗೆ ಅವಕಾಶ ಮಾಡಿಕೊಡಿ ಅಂಥೇಳಿ
ಕೇಳಿದರು. ಇದು ಉತ್ತಮವಾಗಿರ್ತಕ್ಕಂಥದ್ದು ಅಂಥೇಳಿ ಇಲ್ಲಿ ಕ್ಲಿಫರ್ಡ್ ಮಾರ್ಟಿಸ್ ಅವರು ಹೇಳ್ತಾ ಇದ್ದಾರೆ. ಇನ್ ಆ್ಯಟ್ ಅನದರ್ ಪ್ಲೇಸ್, ಇನ್ನೊಂದು ಸ್ಥಳದಲ್ಲಿ, ಐ ಸಾ ಆ ನೋಟಿಸ್, ನಾನೊಂದು ಅಲ್ಲಿ ಆದೇಶವನ್ನು, ಒಂದು ಸೂಚನೆಯನ್ನು ನೋಡಿದೆ. ವಿಚ್ ರೀಡ್, ಈ ರೀತಿಯಾಗಿತ್ತದು, ಕೈಂಡ್ಲಿ ಮೇಕ್ ರೂಮ್ ಫಾರ್ ವೇಟಿಂಗ್ ಫ್ರೆಂಡ್ಸ್, ಅಂದರೆ ದಯಮಾಡಿ ನಿಮ್ಮ ಸ್ನೇಹಿತರು, ಕಾಯ್ತಿರ್ತಕ್ಕಂಥ ಸ್ನೇಹಿತರಿಗೆ ರೂಮನ್ನು ಕೊಡಿ ಅಂಥೇಳಿ ಅಲ್ಲಿ ಬರೆದಿದ್ರು. ಇದು ಉತ್ತಮವಾಗಿರ್ತಕ್ಕಂಥದ್ದು. ಯಾವ ರೀತಿ ಹೇಳಬಾರ್ದು ಅಂತಂದರೆ, ಈ ರೀತಿಯಾಗಿ ಹೇಳಬಾರ್ದು, ಅದು ಭಾಳಷ್ಟು ಆಡ್ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಅವರು. ಯಾವ ರೀತಿಯಾಗಿ ಹೇಳಬಾರ್ದು, ಡೋಂಟ್ ಸಿಟ್ ಹಿಯರ್ ಫಾರ್ ಅ ಲಾಂಗ್ ಟೈಮ್, ಭಾಳ ಹೊತ್ತಿನವರೆಗೆ ಇಲ್ಲಿ ಕೂತ್ಕೋಬೇಡಿ ನೀವು ಅಂತ ಹೇಳೋದು ಅಷ್ಟೊಂದು ಸರಿ ಅನಿಸೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಮುಂದಿನ ಒಂದು ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. 12ನೇ ಪ್ಯಾರಾಗ್ರಾಫ್ ಇದೆ. ಇಟ್ ಈಸ್ ಅವರ್ ಪ್ರಾಕ್ಟೀಸ್, ಇದೊಂದು ನಮ್ಮ ಪದ್ಧತಿ, ಟು ಬಿ ಬ್ರೀಫ್, ಭಾಳಷ್ಟು ಸಂಕ್ಷಿಪ್ತತೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ವೈಲ್ ಸೆಂಡಿಂಗ್ ಟೆಲಿಗ್ರಾಮ್ಸ್, ಅಂದರೆ ಈ ಟೆಲಿಗ್ರಾಮ್ಗಳನ್ನ ಕಳಿಸ್ತಿರ್ಬೇಕಾದ್ರೆ ನಾವು ಭಾಳ ಸಂಕ್ಷಿಪ್ತವಾಗಿ ಬರೆದು ಕಳಿಸ್ತಾ ಇದ್ವಿ. ಹಿಯರ್ ಅಗೇನ್ ದ ರೀಸನ್ ಇಸ್ ಬ್ರೆವಿಟಿ, ಇಲ್ಲಿಯೂ ಸಹಿತ ಅದೇ ಒಂದು ಕಾರಣ ಕೊಡಬಹುದು, ಸಂಕ್ಷಿಪ್ತತೆಯ ಕಾರಣವನ್ನು ಕೊಡಬಹುದು. ವಿ ವಾಂಟ್ ಟು ಸೇವ್ ವರ್ಡ್ಸ್, ನಾವು ಇಲ್ಲಿ ಭಾಳಷ್ಟು ಪದಗಳನ್ನು ಉಳಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಇನ್ ಆರ್ಡರ್ ಟು ಕಟ್ ಕಾಸ್ಟ್ಸ್, ಇಲ್ಲಿ ನಾವು ಒಂದು ಹೆಚ್ಚಿನ ದರವನ್ನು ಕೊಡಬೇಕಾಗುತ್ತೆ, ಜಾಸ್ತಿ ಶಬ್ದಗಳನ್ನ ಬಳಸಿದರೆ. ಆ ಕಾರಣಕ್ಕಾಗಿ ಕಡಿಮೆ ಶಬ್ದಗಳನ್ನ ಬಳಸಿ ಕಟ್ ಕಾಸ್ಟ್, ಅಂದರೆ ಆ ಒಂದು ಕಾಸ್ಟನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಸೊ ಇಫ್ ಸಮ್ ಒನ್ ವಾಂಟ್ಸ್ ಟು ರಿಕ್ವೆಸ್ಟ್, ಯಾರೋ ಒಬ್ಬರು ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಆತನ ಸಹೋದರನಿಗೆ, ಹೀಸ್ ಬ್ರದರ್, ಟು ರಿಸೀವ್ ಹಿಮ್ ಆ್ಯಟ್ ದ ಸ್ಟೇಷನ್ನಲ್ಲಿ ಬಂದು ನನ್ನ ಕರ್ಕೊಂಡು ಹೋಗು ಅಂತೇಳಿ ಯಾರೋ ಹೇಳಬೇಕಾಗಿದೆ ಟೆಲಿಗ್ರಾಮ್ ಮುಖಾಂತರವಾಗಿ. ಹಿ ಮೈಟ್ ಸೆಂಡ್ ಅ ಟೆಲಿಗ್ರಾಮ್, ಈ ರೀತಿಯಾಗಿ ಆತ ಒಂದು ಟೆಲಿಗ್ರಾಮನ್ನು ಕಳಿಸ್ಬೋದಾಗಿತ್ತು. ಸಮ್ ವಾಟ್ ಲೈಕ್ ದಿಸ್, ಈ ರೀತಿಯಾಗಿ. ರೀಚಿಂಗ್ ಮುಂಬೈ ಥರ್ಸ್ಡೇ, ಶತಾಬ್ದಿ ಮೀಟ್ ಸ್ಟೇಷನ್, ನೋಡಿರಿ, ರೀಚಿಂಗ್ ಮುಂಬೈ ಥರ್ಸ್ಡೇ, ನಾನು ಥರ್ಸ್ಡೇ ಮುಂಬೈಯನ್ನು ರೀಚ್ ಆಗ್ತಾ ಇದ್ದೇನೆ, ಅಂದರೆ ಗುರುವಾರ ಮುಂಬೈನ ರೀಚ್ ಆಗ್ತಾ ಇದ್ದೇನೆ. ಶತಾಬ್ದಿ ಎಕ್ಸ್ಪ್ರೆಸ್ಗೆ ನಾನು ಬರ್ತಾ ಇದ್ದೇನೆ. ಆ್ಯಂಡ್ ಮೀಟ್ ಸ್ಟೇಷನ್, ನನ್ನನ್ನು ನಿಲ್ದಾಣದಲ್ಲಿ ಭೇಟಿಯಾಗು. ಈ ನೋಡಿದ್ರೆ ಭಾಳ ತುಂಬ ಆಡಾಗಿ ಅನಿಸ್ಬಿಡುತ್ತೆ. ಈ ಒಂದು ಏನು ಟೆಲಿಗ್ರಾಮ್ ಇದು ತುಂಬ ಆಡಾಗುತ್ತೆ. ಒಂದೇ ಒಂದು ವರ್ಡ್ ಇಲ್ಲ ಇಲ್ಲಿ, ಒಂದೇ ಒಂದು ಕರ್ಟಸಿ ವರ್ಡ್ ಇಲ್ಲ. ಆ ಕಾರಣಕ್ಕಾಗಿ ಇದು ತುಂಬ ಆಡಾಗಿ ಅನಿಸಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಲೇಖಕರು. ನಾವು ಜಸ್ಟ್ ಫಾರ್ ಅ ಸೇಕ್ ಆಫ್ ಅ ಸಿಂಗಲ್ ವರ್ಡ್ ದ ಟೆಲಿಗ್ರಾಮ್ ಹ್ಯಾಸ್ ಬಿಕಮ್ ಟೋಟಲಿ ಡಿವೋರ್ಡ್ ಆಫ್ ಎನಿ ಕರ್ಟಸಿ, ಇಲ್ಲಿ ಯಾವುದೇ ಒಂದು ಕರ್ಟಸಿ ಇಲ್ಲ, ಕರ್ಟಸಿ ಕೊರತೆ ಇದೆ, ಒಳ್ಳೆಯ ಪದ್ಧತಿಯ ಕೊರತೆ ಇದೆ ಇಲ್ಲಿ. ವಾಟ್ ಕುಡ್ ಬಿ ದ ಅಡಿಷ್ನಲ್ ಕಾಸ್ಟ್ ಆಫ್ ಆ್ಯಡಿಂಗ್ ಪ್ಲೀಸ್ ಅನ್ನೋಂಥ ಶಬ್ದ ಸೇರಿಸೋದಕ್ಕಾಗಿ ಇನ್ನೆಷ್ಟು ಅಮೌಂಟ್ ಕೊಡ್ಬೋದಾಗಿತ್ತು ಆತ. ನವ ಡೇಸ್ ದ ಟೆಲಿಗ್ರಾಮ್ ಹ್ಯಾಸ್ ಬಿನ್ ರೆಲಿಗೇಟೆಡ್, ಆದರೆ ಇವತ್ತಿನ ದಿನಗಳಲ್ಲಿ ನಾವು ಟೆಲಿಗ್ರಾಮ್ ಕಳಿಸೋದಕ್ಕಾಗೋದಿಲ್ಲ, ಯಾಕಂದರೆ ಅದು ಈಗಾಗಲೇ ರಿಲಿಗೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ರಿಲಿಗೇಟ್ ಅಂತಂದರೆ ಅದು ಕಡಿಮೆ ಮಹತ್ವವನ್ನು ಹೊಂದಿದೆ ಅಥವಾ ಮಹತ್ವವನ್ನು ಕನಿಷ್ಠವಾಗಿ ಪರಿಗಣಿಸುವುದು ಅಂತ ಅರ್ಥ ಆಗುತ್ತೆ. ಇವತ್ತಿನ ದಿವಸ ನಾವು ಉಪಯೋಗ ಮಾಡ್ತಾ ಇಲ್ಲ. ಟು ದ ಬ್ಯಾಕ್ಗ್ರೌಂಡ್ ಡ್ಯೂ ಟು ದ ಕಮಿಂಗ್ ಆಫ್ ದ ಟೆಲಿಫೋನ್ ಆ್ಯಂಡ್ ಇಂಟರ್ನೆಟ್, ಈಗಾಗಲೇ ಟೆಲಿಫೋನ್ ಮತ್ತು ಇಂಟರ್ನೆಟ್ ಬಂದಿರೋದ್ರಿಂದಾಗಿ ಈ ಟೆಲಿಗ್ರಾಮ್ ಏನಾಗಿದೆ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಹೋಗಿಬಿಟ್ಟಿದೆ. ಬಟ್ ಹ್ಯಾವ್ ವಿ ಸಾಲ್ವ್ ದ ಇಶ್ಯೂಸ್ ಆಫ್ ಕರ್ಟಸಿ, ಆದರೆ ನಾವು ಕರ್ಟಸಿ ಬಿಟ್ಟು ಮಾತಾಡ್ಲಿಕ್ಕೆ ಆಗುತ್ತಾ? ಕರ್ಟಸಿ ಅಂತ ಗೊತ್ತಾಗುತ್ತಲ್ಲ ನಿಮಗೆ, ಅಂದರೆ ಒಳ್ಳೆಯ ರೀತಿ ಪದ್ಧತಿಗಳು, ಅದಕ್ಕೆ ಕರ್ಟಸಿ ಅಂತ ಕರೀತೇವೆ ನಾವು. ಬಟ್ ಹ್ಯಾವ್ ವಿ ಸಾಲ್ವ್ ದ ಇಶ್ಯೂ ಆಫ್ ಕರ್ಟಸಿ ಅಂತ ಕೇಳ್ತಾರೆ ಅವರು. ಡೋಂಟ್ ವಿ ಸಿ, ನಾನು ನೋಡಿಲ್ಲ. ಶುಡ್ ಐ ಸೇ ಹಿಯರ್, ಡೋಂಟ್ ವಿ ಸಿ, ನಾನು ನೋಡಿಲ್ಲ ಅನ್ನೋದನ್ನು, ಅಥವಾ ಈ ರೀತಿ ಬಳಸ್ಕೋಬೋದು ನೀವು. ಶುಡ್ ಐ ಸೇ ಹಿಯರ್, ನಾನು ಇಲ್ಲಿ ಹೇಳಲಿಲ್ಲ. ಪೀಪಲ್ ಆಸ್ಕ್, ಜನ ಕೇಳ್ತಾರೆ. ಹೂ ಈಸ್ ದಿಸ್, ಯಾರಿದು ಅಂತ ಕೇಳ್ತಾರೆ. ಇನ್ಸ್ಟೆಡ್ ಆಫ್ ಸೇಯಿಂಗ್ ಅಂದರೆ ಹೀಗೆ ಹೇಳಬೇಕಾಗಿತ್ತು ಅವರು, ಹೀಗೆ ಕೇಳಬೇಕಾಗಿತ್ತು ಅವರು. ಹೆಂಗೆ ಕೇಳಬೇಕಾಗಿತ್ತು ಅಂತಂದರೆ, ಮೇ ಐ ನೋ ಹೂ ಈಸ್ ಕಾಲಿಂಗ್ ಪ್ಲೀಸ್, ಯಾರು ಮಾತಾಡ್ತಾ ಇದ್ದೀರಿ ಅನ್ನೋದನ್ನು ತಿಳ್ಕೊಬೋದಾ ಅಂತ ಕೇಳಬೇಕಾಗಿತ್ತು ನಾವು. ಅದ್ರ ಬದಲಾಗಿ ನಾವೇನು ಬಳಸ್ತಾ ಇದ್ದೇವೆ ಇವತ್ತಿನ ದಿವಸ, ಹೂ ಈಸ್ ದಿಸ್, ಯಾರದು ಅಂತ ಕೇಳ್ತಾ ಇದ್ದೇವೆ. ಇನ್ ಅ ಸರ್ಟನ್ ಬುಕ್ ಆನ್ ಕಮ್ಯುನಿಕೇಷನ್, ಇಲ್ಲಿ ಕೆಲವು ಪುಸ್ತಕಗಳನ್ನ ಕಮ್ಯುನಿಕೇಷನ್ ಸಂಬಂಧಪಟ್ಟಿರ್ತಕ್ಕಂಥ, ಸಂಪರ್ಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪುಸ್ತಕಗಳನ್ನ ಓದಿದಾಗ, ಐ ಫೌಂಡ್ ಅ ವೆರಿ ಇಂಟ್ರೆಸ್ಟಿಂಗ್ ಮೆಥಡ್, ಒಂದು ಭಾಳಷ್ಟು ಆಸಕ್ತಿದಾಯಕವಾಗಿರ್ತಕ್ಕಂಥ ವಿಧಾನವನ್ನು ನಾನಲ್ಲಿ ಕಂಡುಕೊಂಡಿದ್ದೇನೆ. ಆಫ್ ಆಸ್ಕಿಂಗ್ ಹೂ ಈಸ್ ಕಾಲಿಂಗ್, ಯಾರು ಮಾತಾಡ್ತಾ ಇದ್ರು ಅಂತ ಹೆಂಗೆ ತಿಳ್ಕೊಳ್ಳೋದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಇಫ್ ಯು ಕಾಲ್ ಮಿಸ್ಟರ್ ಪಟೇಲ್, ಒಂದು ವೇಳೆ ನೀವು ಮಿಸ್ಟರ್ ಪಟೇಲ್ಗೆ ಫೋನ್ ಮಾಡಬೇಕಾಗಿದೆ. ಇಫ್ ಯು ಕಾಲ್ ಮಿಸ್ಟರ್ ಪಟೇಲ್, ನೀವು ಕಾಲ್ ಮಾಡಿದ್ರಿ ಈಗ, ಇನ್ ಹೀಸ್ ಆಫೀಸ್, ಹೀಸ್ ಸೆಕ್ರೆಟ್ರಿ, ಆತನ ಕಾರ್ಯದರ್ಶಿ ಏನು ಮಾಡ್ತಾರೆ, ವಿಲ್ ರಿಸೀವ್ ದ ಕಾಲ್, ಅವರು ಸೆಕ್ರೆಟರಿ ಅವರು ರಿಸೀವ್ ಮಾಡ್ತಾರೆ, ಫೋನ್ ತೆಗೆದುಕೊಳ್ತಾರೆ. ಆ್ಯಂಡ್ ಬಿಫೋರ್ ಕನೆಕ್ಟಿಂಗ್ ಟು ಮಿಸ್ಟರ್ ಪಟೇಲ್,
ಮಿಸ್ಟರ್ ಪಟೇಲ್ಗೆ ಅವ್ರು ನೇರವಾಗಿ ಕನೆಕ್ಟ್ ಮಾಡೋದಿಲ್ಲ. ಮೊದಲು ಸೆಕ್ರೆಟರಿ ತೆಕ್ಕೊಂಡ್ಬಿಟ್ಟು ಶಿ ವುಡ್ ವಾಂಟ್ ಟು ನೋ ಹೂ ದ ಕಾಲರ್ ಈಸ್. ಆವಾಗ ನಮಗೆ ಪ್ರಶ್ನೆ ಕೇಳ್ತಾರೆ ಅವರು, ನೀವು ಯಾರು ಏನು ಅಂತ ಕೇಳ್ತಾರೆ ಅವರು. ದ ಕ್ಯಾನ್ ಇನ್ಫಾರ್ಮ್ ದ ಸೇಮ್ ಟು ದ ಪಟೇಲ್. ಯಾಕಂದರೆ ಅವರು ಪಟೇಲ್ಗೆ ಹೇಳಬೇಕಾಗಿದೆ, ಇಂಥವ್ರು ಹಿಂಗೆ ಫೋನ್ ಮಾಡಿದ್ದಾರೆ ಕನೆಕ್ಟ್ ಮಾಡಲಿ ಅನ್ನೋದು ಕೇಳಬೇಕಾಗಿರುತ್ತೆ. ಆವಾಗ ವಾಟ್ ಡಸ್ ದ ಸೆಕ್ರೆಟರಿ ಸೇ. ಸೆಕ್ರೆಟರಿ ಯಾವ ರೀತಿ ಹೇಳ್ತಾಳೆ ಅಂತಂದರೆ ಸಿ ಡಸ್ ನಾಟ್ ಸೇ ಹೂ ಈಸ್ ದಿಸ್. ಅವಳು ಈ ರೀತಿಯಾಗಿ ಹೇಳೋದಿಲ್ಲ, ಯಾರಿದು ಅಂತ ಕೇಳೋದಿಲ್ಲ. ಆರ್ ಇವನ್ ಮೇ ಐ ನೋ ಹೂ ಈಸ್ ಕಾಲಿಂಗ್. ನಾನು ತಿಳ್ಕೊಬೋದಾ ಯಾರು ಕಾಲ್ ಮಾಡ್ತಾ ಇದ್ದೀರಾ ಅಂಥೇಳಿ, ಅದನ್ನು ಹೇಳೋದಿಲ್ಲ ಅವಳು. ಮತ್ತೇನು ಹೇಳ್ತಾಳೆ ಅಂತಂದರೆ ಸಿ ಸೇಸ್ ಕ್ಯಾನ್ ಐ ಟೆಲ್ ಮಿಸ್ಟರ್ ಪಟೇಲ್ ಹೂ ಈಸ್ ಕಾಲಿಂಗ್ ಪ್ಲೀಸ್ ಅಂತ ಕೇಳ್ತಾಳೆ. ಕ್ಯಾನ್ ಐ ಟೆಲ್, ನಾನು ಯಾರಂತ ಹೇಳಿ ಮಿಸ್ಟರ್ ಪಟೇಲ್ ಅವರಿಗೆ ಯಾರು ಕಾಲ್ ಮಾಡಿದ್ದಾನೆ ಅಂತ ಹೇಳಿ ಪ್ಲೀಸ್. ನನಗೇನು ಬೇಕಾಗಿಲ್ಲ ನೀವು ಯಾರಂತ ಹೇಳಿ, ಮಿಸ್ಟರ್ ಪಟೇಲ್ ಅವ್ರಿಗೆ ಹೇಳಬೇಕಾಗಿದೆ, ಅದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಅವರು. ದ ಐಡಿಯಾ ಈಸ್ ದಿಸ್. ಈ ಕಲ್ಪನೆ ಈ ರೀತಿಯಾಗಿದೆ. ಯು ವಾಂಟ್ ಟು ಟಾಕ್ ಟು ಮಿಸ್ಟರ್ ಪಟೇಲ್. ನೀವು ಮಿಸ್ಟರ್ ಪಟೇಲ್ನೊಂದಿಗೆ ಮಾತನಾಡಬೇಕಾಗಿದೆ. ಐ ಡು ನಾಟ್ ವಿಶ್ ಟು ನೋ ಹೂ ಯು ಆರ್. ನನಗೇನು ಅವಶ್ಯಕತೆ ಇಲ್ಲ, ನಾನೇನು ಬಯಸ್ತಾ ಇಲ್ಲ ನೀವು ಯಾರು ಅಂತ ತಿಳ್ಕೊಳ್ಳೋದಕ್ಕಾಗಿ. ಬಟ್ ಐ ಮಸ್ಟ್ ಟೆಲ್ ಮಿಸ್ಟರ್ ಪಟೇಲ್. ನಾನು ಮಾತ್ರ ಮಿಸ್ಟರ್ ಪಟೇಲ್ ಅವ್ರಿಗೆ ಹೇಳಬೇಕಾಗಿದೆ. ಏನಂತ ಹೇಳಬೇಕಾಗಿದೆ, ಹೂ ಈಸ್ ಕಾಲಿಂಗ್ ಹಿಮ್, ಯಾರು ಅವನಿಗೆ ಕರೆ ಮಾಡಿದ್ದಾರೆ ಅಂತ ಹೇಳಬೇಕಾಗಿದೆ. ಆ ಕಾರಣಕ್ಕಾಗಿ ನಿಮ್ಮ ಹೆಸರನ್ನು ಹೇಳಿ ಅಂತ ಹೇಳ್ತಾ ಇದ್ದಾಳೆ ಅವರು. ದೇರ್ ಫೋರ್, ಆದ್ದರಿಂದ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಟೆಲ್ ಮಿ ಹೂ ಯು ಆರ್. ನೀವು ಯಾರು ಅನ್ನೋದನ್ನು ನಂಗೆ ಹೇಳಿ ಅಂತ ಹೇಳಿ ಅವಳು ಕೇಳ್ಕೊತಾ ಇದ್ದಾಳೆ. ಇನ್ನು ಕೊನೆಯ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಇನ್ನೂ 2 ಪ್ಯಾರಾಗ್ರಾಫ್ ಇದ್ದಾವೆ, ನೋಡೋಣ. ಕನ್ಸಿಡರ್ ಹೌ ವಿ ರೆಸ್ಪಾಂಡ್ ವೆನ್ ಸಮ್ವನ್ ಸೇಸ್ ಥ್ಯಾಂಕ್ ಯು. ಇಲ್ಲಿ ಒಂದು ವಿಚಾರವನ್ನು ಮತ್ತೆ ಹೇಳ್ತಾ ಇದ್ದಾರೆ ಅವರು. ಯಾರಾದರೂ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿದರೆ ಅವಾಗ ನೀವು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತೀರಾ, ಯಾವ ರೀತಿ ಅಂತ ಒಂದು ಜವಾಬ್ದಾರಿಯುತ ಹೇಳಿಕೆಯನ್ನು ಕೊಡ್ತೀರಾ, ನೀವು ಪ್ರತಿಕ್ರಿಯೆ ಹೆಂಗೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಕನ್ಸಿಡರ್ ಹೌ ವಿ ರೆಸ್ಪಾಂಡ್ ವೆನ್ ಸಮ್ವನ್ ಸೇಸ್ ಥ್ಯಾಂಕ್ ಯು ಟು ಅಸ್. ಇನ್ ದ ಓಲ್ಡನ್ ಡೇಸ್, ಅಂದರೆ ಭಾಳಷ್ಟು ಹಿಂದಿನ ದಿನಗಳಲ್ಲಿ, ಪ್ರಾಚೀನ ಕಾಲದಲ್ಲಿ ಅಥವಾ 10-20 ವರ್ಷಗಳ ಹಿಂದ್ಗಡೆ, ಪೀಪಲ್ ಈ ರೀತಿಯಾಗಿ ಹೇಳ್ತಾಯಿದ್ರು, ಡೋಂಟ್ ಮೆನ್ಷನ್ ಇಟ್, ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಲೆಟರ್ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ದ ಪ್ರೇಸ್. ಇಲ್ಲಿ ಒಂದು ಪದ ಸಮುಚ್ಚಯವನ್ನು ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡಿದರು. ಇಟ್ಸ್ ಆಲ್ ರೈಟ್ ಅಂತಕ್ಕಂಥ ಒಂದು ಪ್ರೇಸಲನ್ನು ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡಿದರು. ನವ ಡೇಸ್, ಇತ್ತೀಚಿನ ದಿನಗಳಲ್ಲಿ, ಪೀಪಲ್ ಜನ ಹೇಳ್ತಾ ಇದ್ದಾರೆ, ಯು ಆರ್ ವೆಲ್ಕಮ್ ಆರ್ ಸಿಂಪ್ಲಿ ವೆಲ್ಕಮ್ ಅಂತ ಹೇಳಿ ಬಳಸ್ತಾ ಇದ್ದಾರೆ. ಇನ್ನು 14ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಹೋಗೋಣ. ಒನ್ ಮೆಥಡ್ ಆಫ್ ಇಂಪ್ರೂವಿಂಗ್ ಅವರ್ ಕಮ್ಯುನಿಕೇಷನ್. ಇಲ್ಲಿ ಒಂದು ವಿಧಾನವನ್ನು ಹೇಳ್ತಾ ಇದ್ದಾರೆ. ನಮ್ಮ ಒಂದು ಕಮ್ಯುನಿಕೇಷನನ್ನು, ನಮ್ಮ ಒಂದು ಸಂಪರ್ಕವನ್ನು ನಾವು ಸುಧಾರಿಸ್ಕೋಬೇಕಾಗಿದ್ರೆ ವಿತ್ ಅದರ್ಸ್, ಬೇರೆಯವರೊಂದಿಗೆ, ಇಸ್ ಟು ಪುಟ್ ಯು ಬಿಫೋರ್ ಐ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪುಟ್ ಯು ಫಸ್ಟ್ ಬಿಫೋರ್ ಐ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗಲೂ ನಾನು, ನನ್ನಿಂದ, ನಾನು ಮಾಡ್ತೇನೆ, ನಾನು ಅನ್ನೋದಕ್ಕಿಂತ ಮುಂಚೆ ನೀವು ಅಂತಕ್ಕಂಥ ಪದವನ್ನು ಬಳಸ್ರಿ ಅಂಥೇಳಿ ಅವ್ರಿಗೆ ನಮಗೆ ಹೇಳ್ತಾ ಇದ್ದಾರೆ. ಯು ಬಿಫೋರ್ ಐ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ಕನ್ಸಿಡರ್ ಸಮ್ ವರ್ಡ್ಸ್ ಲೈಕ್ ಯೂನಿಯನ್, ಯುನೈಟೆಡ್, ಬಿಲ್ಡಿಂಗ್, ಗೈಡಿಂಗ್, ಟ್ರಸ್ಟಿಂಗ್, ಕಮ್ಯುನಿಕೇಷನ್ ಆ್ಯಂಡ್ ಸೋ ಆನ್. ಈ ಎಲ್ಲ ಶಬ್ದಗಳನ್ನ ನೀವು ಸರಿಯಾಗಿ ಏನು ಮಾಡಬೇಕು, ಗಮನವಿಟ್ಟು ನೋಡಬೇಕು. ಮೊದಲು ಯು ಬಂದಿದೆ, ನಂತರ ಐ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು. ಯೂನಿಯನ್ ಅಂತಂದರೆ ಒಂದು ಒಕ್ಕೂಟ, ಯುನೈಟೆಡ್ ಅದು ಸಹಿತ ಸೇಮ್ ಒಕ್ಕೂಟ ಅಂತ ಅರ್ಥ ಕೊಡುತ್ತೆ. ಬಿಲ್ಡಿಂಗ್, ಇವೆಲ್ಲವೂ ಸಹಿತ ಮೊದಲು ಯು ಅನ್ನು ಹೊಂದಿದ ನಂತರದಲ್ಲಿ ಐ ಬಂದಿದೆ. ಅದಕ್ಕಾಗಿ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾ ಇದ್ದೇವೆ. ಅದಕ್ಕಾಗಿ ಮೊದಲು ನೀವು ಯು ಅಂತಕ್ಕಂಥ ಪದವನ್ನು ಬಳಸಿ, ಆಮೇಲೆ ಐ ಅಂತಕ್ಕಂಥ ಪದವನ್ನು ಬಳಸಿ ಅಂಥೇಳಿ ಹೇಳ್ತಾ ಇದ್ದಾರೆ. In these words, the U comes before the letter I. This indicates, ಇದು ಏನು ಸೂಚಿಸ್ತದೆ ಅಂತಂದರೆ, to us that we should try to put you, that is other person before. ಮೊದಲು ನೀನು ಅಥವಾ ನೀವು ಅಂತ ಹೇಳಿ, ಆಮೇಲೆ ನಾನು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು. ಇಫ್ ಐ ವಿಶ್ ಟು ಥ್ಯಾಂಕ್ ಸಮ್ವನ್, ನಾವು ಯಾರಾದ್ರಿಗೂ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದ್ದರೆ, ಫಾರ್ ದ ನೈಸ್ ಪಾರ್ಟಿ, ಏನೋ ಚೆನ್ನಾಗಿರ್ತಕ್ಕಂಥ ಪಾರ್ಟಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಅವರು. ಐ ಕ್ಯಾನ್ ಸೇ ಯುವರ್ ಪಾರ್ಟಿ ವಾಸ್ ಸೋ ಎಂಜಾಯಬಲ್. ನಿಮ್ಮ ಒಂದು ಪಾರ್ಟಿ ತುಂಬ ಎಂಜಾಯಬಲ್ ಆಗಿತ್ತು, ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದಾಗಿತ್ತು ಅಂತ ಹೇಳಬೇಕು. ಐ ಥ್ಯಾಂಕ್ ಯು ಅನದರ್ ಇನ್ಸ್ಟೆನ್ಸ್. ಐ ಥ್ಯಾಂಕ್ ಯು ಅಂತ ಆ ರೀತಿ ಹೇಳಬೇಕು ನೀವು. ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯುವರ್ ಲೆಟರ್ ಮೇಡ್ ಮೀ ವೆರಿ ಹ್ಯಾಪಿ ಅಂತ ಹೇಳಬೇಕು. ನೀವು ಬರ್ತಿರ್ತಕ್ಕಂಥ ಪತ್ರ ನಮಗೆ ಭಾಳಷ್ಟು ಸಂತೋಷಪಡಿಸಿತು ಅಂತ ಹೇಳಬೇಕು ಹೊರತಾಗಿ ಐ ರೀಡ್ ಯುವರ್ ಲೆಟರ್, ನಾನಿನ್ನು ಲೆಟ್ರನ್ನು ಓದಿದೆ ಅಂತ ಈ ರೀತಿಯಾಗಿ ಹೇಳಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. ಇಲ್ಲಿಗೆ ಈ ಒಂದು ಪಾಠ ಮುಕ್ತಾಯ ಆಗುತ್ತೆ. ಇಟ್ ಮೇ ಬಿ ನೋಟೆಡ್
ಇದನ್ನು ನಾವು ಇಲ್ಲಿ ನೋಟ್ ಮಾಡ್ಕೋಬೋದು ದ್ಯಾಟ್ ದೇರ್ ಇಸ್ ನೋ ಲಿಮಿಟ್ ಟು ದ ಇಂಪ್ರೂವ್ಮೆಂಟ್. ಸುಧಾರಿಸಿಕೊಳ್ಳುವುದಕ್ಕೆ ಯಾವುದೇ ಒಂದು ಮಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ್ಯಾವ ವಿಷಯಗಳನ್ನ ಇನ್ನೂ ಜಾಸ್ತಿ ಸುಧಾರಿಸ್ತಾ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಉದಾಹರಣೆಗಳನ್ನು ಅವರ ಒಂದು ಲೆಸನ್ನಲ್ಲಿ ಅವ್ರು ಕೊಟ್ಟಿದ್ದಾರೆ ನಮಗೀಗ. ಇಟ್ ಮೇ ಬಿ ನೋಟೆಡ್ ದ್ಯಾಟ್ ದೇರ್ ಈಸ್ ನೋ ಲಿಮಿಟ್ ಟು ದ ಇಂಪ್ರೂವ್ಮೆಂಟ್ ವಿ ಕ್ಯಾನ್ ಮೇಕ್ ಇನ್ ಅವರ್ ಆ್ಯಕ್ಷನ್ ಆರ್ ಸ್ಪೀಚ್. ನಮ್ಮ ಒಂದು ಕಾರ್ಯಗಳಲ್ಲಿ ಮತ್ತು ನಮ್ಮ ಮಾತುಗಳಲ್ಲಿ ಭಾಳಷ್ಟು ಸುಧಾರಣೆಗಳನ್ನ ತಂದುಕೊಳ್ಬೋದಾಗಿದೆ. ನಾರ್ ಕ್ಯಾನ್ ವಿ ಸೇ ದ್ಯಾಟ್ ಪರ್ಟಿಕ್ಯುಲರ್ ಆ್ಯಕ್ಷನ್ ಆರ್ ಫಾರ್ಮ್ ಆಫ್ ಸ್ಪೀಚ್ ಈಸ್ ದ ಬೆಸ್ಟ್. ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯ ಅಥವಾ ಒಂದಿಷ್ಟು ಮಾತುಗಳು ಅದೇ ಅತ್ಯುತ್ತಮ ಅಂಥೇಳಿ ಯಾವತ್ತೂ ನಿರ್ಧಾರಕ್ಕೆ ಬರಬಾರದು. ದೇರ್ ಇಸ್ ನೋ ಫಾರ್ಮುಲಾ. ಇದಕ್ಕೆ ಯಾವುದೇ ಆಗಿರ್ತಕ್ಕಂಥ ಒಂದು ಫಾರ್ಮುಲಾ ಇಲ್ಲ, ಒಂದು ಸೂತ್ರ ಇಲ್ಲ. ವಾಟ್ ಈಸ್ ದ ಬೆಸ್ಟ್, ಯಾವುದು ಅತ್ಯುತ್ತಮ ಮೇ ಡಿಪೆಂಡ್ ಆನ್ ದ ಒಕ್ಯಾಷನ್. ಅದು ಸಂದರ್ಭದ ಮೇಲೆ ಅವಲಂಬಿತವಾಗಿರುತ್ತದೆ. ಯಾವುದು ಅತ್ಯುತ್ತಮ ಅನ್ನೋದು ಆ ಸಂದರ್ಭದ ಮೇಲೆ ಏನಾಗಿರುತ್ತೆ, ಅವಲಂಬಿತವಾಗಿರುತ್ತೆ. ಆ್ಯಂಡ್ ಇಟ್ ಮೇ ಬಿ ಪಾಸಿಬಲ್ ಟು ಕಂಟಿನ್ಯೂಸ್ಲಿ ಮೇಕ್ ಇಂಪ್ರೂವ್ಮೆಂಟ್. ಇಟ್ ಮೇ ಪಾಸಿಬಲ್, ಅದು ಸಾಧ್ಯ ಇದೆ, ಕಂಟಿನ್ಯೂಸ್ ಆಗಿ ಮುಂದುವರ್ಕೊಂಡು ಹೋಗ್ಬೋದು, ನಾವು ಇದನ್ನು ಸುಧಾರಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ದ ಹೋಲ್ ಐಡಿಯಾ ಈಸ್ ಟು ಬಿ ಅವೇರ್ ಆಫ್ ದ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಡೂಯಿಂಗ್ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್ ಆ್ಯಂಡ್ ಬೆಟರ್. ಇಲ್ಲಿ ದ ಹೋಲ್ ಐಡಿಯಾ ಏನು, ಇದರ ಕಲ್ಪನೆ ಏನು ಅಂತಂದರೆ, ಇಲ್ಲಿರ್ತಕ್ಕಂಥ ಅಷ್ಟು ವಿಚಾರಗಳನ್ನ ಏನು ಮಾಡ್ಬೋದು, ಇಂಪಾರ್ಟೆನ್ಸ್ಗಳನ್ನ ಇನ್ನೂ ನಾವು ದ ಹೋಲ್ ಐಡಿಯಾ ಏನಿದೆ ಇದು ಅಂತಂದರೆ ಇಸ್ ಟು ಬಿ ಅವೇರ್ ಆಫ್ ದ ನೀಡ್ ಆ್ಯಂಡ್ ಇಂಪಾರ್ಟೆನ್ಸ್. ಇವತ್ತಿನ ಅಗತ್ಯತೆ ಏನಿದೆ, ಇವತ್ತು ನಾವು ಏನಾರ ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ, ಅಗತ್ಯತೆ ಬಗ್ಗೆ ಹೇಳ್ತಾ ಇದೆ. ಆ್ಯಂಡ್ ಇಂಪಾರ್ಟೆನ್ಸ್, ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳ್ತಾ ಇದೆ. ಆಫ್ ಡೂಯಿಂಗ್ ಆ್ಯಂಡ್ ಸೇಯಿಂಗ್ ಥಿಂಗ್ಸ್ ಬೆಟರ್, ನಾವು ಮಾಡ್ತಕ್ಕಂಥ ಕೆಲಸಗಳು ಅಥವಾ ಮಾತಾಡ್ತಕ್ಕಂಥ ಮಾತುಗಳು ಇನ್ನೂ ಬೆಟರ್ ಆಗಬೇಕು ಅನ್ನೋಂಥ ವಿಚಾರವಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.